ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯವನ್ನು ಕೇಳಿ ಎಷ್ಟು ಜನ ಸಿದ್ಧವಾಗಿದ್ದೀರಿ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯಕ್ಕೆ ಹಲ್ಲೆಲೂಯಾ ನಾವು ಹೋಗ್ಲಿಕ್ಕೆ ದೇವರ ಅಲ್ಲಿ ನಮಗೆ ಸಹಾಯ ಮಾಡಲಿ. ನಮ್ಮ ಸತ್ಯವೇದವನ್ನು ಎಫೆಸದವರಿಗೆ ಬರೆದ ಪತ್ರಿಕೆ, ನಮ್ಮ ಸತ್ಯವೇದವನ್ನು ಎಫೆಸದವರಿಗೆ ಬರೆದ ಪತ್ರಿಕೆ, ಅದು 2ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ. ಹಾ 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 ಸೇರದವರಾಗಿದ್ದು ಸೇರಿದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು, ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿರಿ. ಆಮೆನ್. ಹಲ್ಲೆಲೂಯಾ. ಎಫೆಸದ ಸಭೆಗೆ ಅಪೊಸ್ತಲ ಪೌಲನು ಬರುವಾಗ ಯಹೂದ್ಯರಿಗೆ ಉಂಟಾದ ಎಲ್ಲಾ ವಾಗ್ದಾನಗಳಲ್ಲಿ ಅನ್ಯ ಜನಗಳು ಕ್ರಿಸ್ತನ ಮೂಲಕ ಸಮಭಾಗಿಗಳಾಗಿದ್ದಾರೆ ಎಂಬ ಒಂದು ಬೋಧನೆ. ಹಲ್ಲೆಲೂಯಾ. ಗಮನಿಸಿರಿ, ಯಹೂದ್ಯರಿಗೆ ಉಂಟಾದ ಎಲ್ಲಾ ವಾಗ್ದಾನಗಳಲ್ಲಿ ಗಮನಿಸಿ, ಇಡೀ ಬೈಬಲ್ ಬಂತು ನೋಡ್ರಿ. ಯಹೂದ್ಯರಿಗೆ ಉಂಟಾದ ಎಲ್ಲಾ ವಾಗ್ದಾನ ಯಾರಿಗಿದ್ದದು ಬೈಬಲಲ್ಲಿ? ಯಹೂದ್ಯರಿಗೆ, ಹೌದಲ್ವಾ? ಇಸ್ರಾಯೇಲ್ ಜನರಿಗೆ, ಇಸ್ರಾಯೇಲರಿಗೆ, ಹೌದಲ್ವಾ? ನೀವು ಬೈಬಲ್ ಎಷ್ಟು ಜನ ಓದಿದಿರಿ? ಅದ್ರಲ್ಲಿ ಎಲ್ಲ ನಾವು ನೋಡ್ತೀವಿ ವಾಗ್ದಾನ ಎಲ್ಲ ಇಸ್ರಾಯೇಲರಿಗೆ, ಹೌದಾ ಅಲ್ವಾ? ಅನ್ಯ ಜನರಿಗೆ ಮಾಡಲ್ಪಟ್ಟ ವಾಗ್ದಾನ ಇತ್ತಾ? ಎಲ್ಲಾದ್ರೂ ಇದೆಯಾ ಬೈಬಲಲ್ಲಿ? ಹಳೆ ಒಡಂಬಡಿಕೆಯಲ್ಲಿ ಇತ್ತಾ ಕೇಳ್ತಾ ಇದ್ದೀನಿ ನಾನು. ಇಲ್ಲ. ಹಲ್ಲೆಲೂಯಾ. ಎಲ್ಲ ಯಹೂದ್ಯರಿಗೆ ಉಂಟಾದ ಎಲ್ಲಾ ವಾಗ್ದಾನಗಳಲ್ಲಿ ಅನ್ಯ ಜನಗಳು ಕ್ರಿಸ್ತನ ಮೂಲಕ ಸಮಭಾಗಿ. ಅಲ್ಲಿ ಪಕ್ಕದವ್ರಿಗೆ ಹೇಳ್ರಿ, ಬೈಬಲಲ್ಲಿ ಬರೆದಿರುವಂತ, ಇಸ್ರಾಯೇಲರಿಗೆ ಹೇಳಿದಂತ, ಯಹೂದ್ಯರಿಗೆ ಹೇಳಿದಂತ ಎಲ್ಲ ವಾಗ್ದಾನಗಳು ಅನ್ಯ ಜನಗಳಾಗಿ ರಕ್ಷಣೆ ಹೊಂದಿದ ನಮಗೆ ಅದರ ಬಾಧ್ಯತೆ ಇದೆ. ಆಮೆನ್. ಹಲ್ಲೆಲೂಯಾ. ಹಾಗಾದ್ರೆ ಯಹೂದ್ಯರಿಗೆ ಮಾಡಿದಂತೆ ಎಲ್ಲ ವಾಗ್ದಾನಗಳು, ಯೋಜನೆಗಳು ಕ್ರಿಸ್ತ ಯೇಸುವನ್ನು ಯಾರೆಲ್ಲ ಅಂಗೀಕರಿಸಿದರೆ ಅವರೆಲ್ಲರಿಗಿದೆ. ಎಷ್ಟನ್ನ ನಂಬ್ತೀರಿ ಅದನ್ನು? ಹಲ್ಲೆಲೂಯಾ. ನಿಮ್ಮ ಮನಸ್ಸುಗಳೆಲ್ಲ ಕೆಲವರದು ಬೇರೆ ಬೇರೆ ಕಡೆ ಇದೆ. ದೇವರಿಗೆ ಸ್ತೋತ್ರ. ವಾಕ್ಯ ಹೇಳ್ತದೆ, ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. ಎಲ್ಲಿಂದ ಅಂತೆ? ಎಲ್ಲಿಂದ? ಜನ್ಮದಿಂದ, ಅಂದ್ರೆ ಹುಟ್ಟಿನಿಂದ ಅಲ್ವಾ? ಹುಟ್ಟಿನಿಂದಲೇ ಅನ್ಯ ಜನಗಳು. ಹೇಗೆ ಅನ್ಯ ಜನಗಳು? ದೇವರನ್ನು ನಾವು ಕಂಡುಕೊಳ್ಳಿಕ್ಕೆ ಆಗ್ಲಿಲ್ಲ. ಪ್ರೈಸ್ ಗಾಡ್. ನಮ್ಮ ಕುಟುಂಬ, ನಮ್ಮ ಜನರು, ನಮ್ಮಲ್ಲಿರುವಂತ ಈ ಲೋಕದಲ್ಲಿ ನಮ್ಮೊಂದಿಗೆ ಹುಟ್ಟಿದವರು ನಮಗೆ ಯಾರು ಹೇಳಿಲ್ಲ. ದೇವರು ನಾವು ಹೊರಗೆ ಬಂದಾಗ, ಈ ಲೋಕದಲ್ಲಿ ನಾವು ಬೆಳೀತಾ ಬಂದಾಗ, ಮಗು ಆಗಿದ್ದಾಗ ನಮಗೆ ಗೊತ್ತಾಗಲಿಲ್ಲ. ಬೆಳೀತಾ ಬರುವಾಗ ನಮ್ಮ ಅಪ್ಪ ಅಮ್ಮ ಹೇಗೆ ದೇವರನ್ನು ಆರಾಧಿಸ್ತಾರೋ, ಹೇಗೆ ಸ್ತುತಿಸ್ತಾರೋ ಅದೇ ರೀತಿಯಲ್ಲಿ ನಾವು ಸ್ತುತಿಸ್ತಾ ಇದ್ದೆವು. ಆಮೇನ್. ಆಗ ವಾಕ್ಯ ಹೇಳ್ತದೆ, ನೀವು ಜನ್ಮದಿಂದಲೇ, ಹಲ್ಲೆಲೂಯಾ, ಯಾರೇ ಆಗಿರಲಿ, ವಾಕ್ಯ ಹೇಳ್ತದೆ ನೀವು ಜನ್ಮದಿಂದಲೇ ಏನಾಗಿದ್ದೀರಿ? ಅನ್ಯ ಜನವಾಗಿದ್ದೀರಿ. ಅಂದ್ರೆ ಅನ್ಯ ಜನ ಅಂದ್ರೆ ಇಷ್ಟೇ, ದೇವರನ್ನು ಅರಿಯದ ಜನಗಳು. ಅನ್ಯ ಜನಗಳಂದ್ರೆ ಯಾರು? ದೇವರನ್ನು ಅರಿಯದಂತ ಜನಗಳನ್ನು ದೇವರ ವಾಕ್ಯ ಹೇಳ್ತದೆ ಅನ್ಯ ಜನಗಳು. ಅದು ನಾವೆಲ್ಲರೂ ಕೂಡ. ಹಲ್ಲೆಲೂಯಾ. ಯಾರು? ನಾವೆಲ್ಲರೂ ಕೂಡ. ದೇವರ ವಾಕ್ಯ ಹೇಳ್ತದೆ ಜನ್ಮದಿಂದಲೇ ನಾವು ಏನಾಗಿದ್ದೇವೆ ಅಂತೆ? ಅನ್ಯ ಜನರಾಗಿದ್ದೀರಿ. ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವ ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ಪ್ರೈಸ್ ಗಾಡ್. ಯಾರು ಕೈಯಿಂದ ಸುನ್ನತಿ ಮಾಡಿ ನಾವು ಯಹೂದ್ಯರು, ನಾವು ಪ್ರಮುಖರು, ನಾವು ದೇವಜನಗಳು ಎಂಬುದಾಗಿ ಹೇಳಿಕೊಳ್ತಾರೆ, ಅವರು ನಮ್ಮನ್ನು ನೋಡಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಸುನ್ನತಿ ಇಲ್ಲದವರು. ಆಮೆನ್. ಪಕ್ಕದವರು ಹೇಳಿ, ನೀವು ಸುನ್ನತಿ ಇಲ್ಲದವರು. ಹೊಸ ಒಡಂಬಡಿಕೆ ಪ್ರಕಾರ ಸುನ್ನತಿ ಅಂದ್ರೆ ರಕ್ಷಣೆ. ಪ್ರೈಸ್ ಗಾಡ್. ಹೊಸ ಒಡಂಬಡಿಕೆ ಪ್ರಕಾರ ಸುನ್ನತಿ ಅಂದ್ರೆ ಏನು? ರಕ್ಷಣೆ. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಗಂಡು ಮಗು ಹುಟ್ಟಿದ್ರೆ ಅದು 8 ವರ್ಷವಾಗಿರುವಾಗ ಅಥವಾ ಅದು ಬೆಳೀತಾ ಬರುವಾಗ ಅದಕ್ಕೆ ಮೋಶೆಯ ನಿಯಮದ ಪ್ರಕಾರ, ದೇವರ ನಿಯಮದ ಪ್ರಕಾರ ಗಂಡು ಮಗುವಿಗೆ, ಹೆಣ್ಣು ಮಗುವಿಗೆ ಅಲ್ಲ, ಸುನ್ನತಿಯನ್ನು ಮಾಡ್ತಾ ಇತ್ತು. ಪ್ರೈಸ್ ಗಾಡ್.
ಅದು ಸುನ್ನತಿಯ ಉದ್ದೇಶ ಏನಂದ್ರೆ ಅವನು ದೇವರ ಒಡಂಬಸ್ತನು ಅಥವಾ ದೇವರಿಗೆ ಸಮೀಪವಾದವನು ಅಥವಾ ದೇವರಿಂದ ಆರಿಸಲ್ಪಟ್ಟವನು, ಪ್ರತಿಷ್ಠಿಸಲ್ಪಟ್ಟವನೆಂಬ ಒಂದು ನಿಯಮದ ಮೇರೆಗೆ ಪ್ರತಿಯೊಬ್ಬ ಗಂಡು ಮಕ್ಕಳು ಏನ್ ಮಾಡಬೇಕಾಗಿತ್ತು? ಸುನ್ನತಿಯನ್ನು ಮಾಡಿಕೊಳ್ಳಬೇಕಾಗಿತ್ತು. ಆದ್ರೆ ಸುನ್ನತಿಯವರು ಹೇಳಿಕೊಳ್ತಾ ಇದ್ದಾರೆ ನೀವು ಸುನ್ನತಿ ಇಲ್ಲದವರು. ಹಾಗಾದ್ರೆ ಗಮನಿಸಿ, ನಾವು ಹುಟ್ಟಿನಿಂದ ಏನಾಗಿದ್ದೆವು? ಅನ್ಯ ಜನರಾಗಿದ್ದೆವು. ಅಲ್ಲೆಲ್ಲೂಯ್ಯ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ನಾವು ಕೆಲವು ಸರಿ ಹೇಳ್ತೀವಿ, ಇಲ್ಲ ನಾನು ಕ್ರೈಸ್ತರಲ್ಲಿ ಹುಟ್ಟಿದ್ದು, ಕ್ರೈಸ್ತ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೆ. ಅದು ಹೇಗೆ ಹೇಳ್ತೀರಿ ನೀವು? ನೆವರ್. ನಾವೆಲ್ಲರೂ ಕೂಡ ಏನಾಗಿದ್ದೇವೆ ಅಂತೆ? ಜನ್ಮದಿಂದಲೇ ನಾವು ಏನೇ ಆಗಿದ್ರು ಕೂಡ ಸಾಂಪ್ರದಾಯಿಕ ಮಾರ್ಗದಲ್ಲಿ ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ಓದದಷ್ಟೇ, ಹುಟ್ಟಿನಿಂದ ನಾವೇನಾಗಿದ್ದೇವೆ? ಅನ್ಯ ಜನಗಳು, ಅಂದ್ರೆ ದೇವರನ್ನ ಅರಿಯದ ಜನಗಳು. ಅನ್ಯ ಜನಗಳಂದ್ರೆ ಬೇರೆ ಯಾವ ಧರ್ಮ ಜಾತಿ ಅಲ್ಲ. ದೇವರನ್ನು ಅರಿಯದ ಜನಗಳೇ ಅನ್ಯ ಜನಗಳು. ದೇವರನ್ನು ಅರಿಯದೆ ಅನ್ಯವನ್ನು ಕಾರ್ಯ ಮಾಡುವಂತ, ಅನ್ಯವನ್ನು ಪ್ರೀತಿಸುವಂತ, ಅನ್ಯ ಯಾವುದೇ ಸಂಗತಿಗಳನ್ನು ಆರಾಧಿಸುವ, ಅನ್ಯ ಯಾವುದೇ ಒಂದು ಸಂಗತಿಗಳನ್ನು ತೆಗೆದುಕೊಳ್ಳುವಂತ ಜನಗಳಿಗೆ ದೇವರ ವಾಕ್ಯ ಹೇಳ್ತದೆ ಅನ್ಯ ಜನಗಳು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಅನ್ಯ ಜನಗಳಂದ್ರೆ ಯಾವುದೇ ರಿಲಿಜಿಯನ್ ಅಲ್ಲ, ಯಾವುದೇ ಒಂದು ಧರ್ಮವನ್ನು ಸೂಚನೆ ಮಾಡ್ತಾ ಇಲ್ಲ ಬೈಬಲು. ಬದಲಾಗಿ ಅನ್ಯ ಜನಗಳಂದ್ರೆ ದೇವರನ್ನು ಅರಿಯದಂತ ಜನಗಳು. ಆಮೇನ್. ಹಾಗಾದ್ರೆ ಸುನ್ನತಿಯವರು ಎನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲವರೆಂದು ಹೇಳುತ್ತಾರೆ. ಪೌಲನು ಹೇಳ್ತಾ ಇದ್ದಾನೆ, ಯಹೂದ್ಯರ ಮಧ್ಯದಲ್ಲಿ ಆತನ ಅನ್ಯ ಜನಗಳ ಮಧ್ಯಕ್ಕೆ ಹೋಗುವಾಗ ಯಹೂದ್ಯರನ್ನು ಸೇರಿಸಿ ಅವನು ಹೇಳ್ತಾ ಇದ್ದಾನೆ, ನೀವು ಸುನ್ನತಿಯವರ ಮಧ್ಯಕ್ಕೆ ಹೋಗುವಾಗ ನಿಮ್ಮನ್ನು ಏನಂತ ಕರೀತಾರೆ ಜನರು? ನೀವು ಸುನ್ನತಿ ಇಲ್ಲದವರು. ಹಾಗಾದ್ರೆ ಅರ್ಥ ಏನು? ಸುನ್ನತಿ ಇಲ್ಲದವರಂದ್ರೆ ದೇವರ ನಿಯಮಕ್ಕೆ ಒಳಪಡದವರಿಗೆ ಅರ್ಥ ಏನು? ಅನ್ಯ ಜನಗಳು. ಅಲ್ಲೇಲಿಯ ನಾನು ಹೇಳಿದ ಅರ್ಥ ಆಗ್ತಿದ್ಯಾ? ಸುನ್ನತಿ ಅಂದ್ರೆ ದೇವರ ನಿಯಮ, ದೇವರ ಯೋಜನೆ, ಅದಕ್ಕೆ ಒಳಗಾಗದವರೆಲ್ಲರೂ ಯಾರು? ಅನ್ಯ ಜನಗಳು. ಹಾಗಾದ್ರೆ ಸುನ್ನತಿಯವರ ಮಧ್ಯದಲ್ಲಿ ಸುನ್ನತಿ ಇಲ್ಲದವರು ಹೋಗುವಾಗ ಅವರು ಕರೀತಿದ್ದ ಪದ ಏನಂದ್ರೆ ಅನ್ಯ ಜನಗಳು. ಅಲ್ಲೇಲಿಯ. ಅದಕ್ಕೆ ವಾಕ್ಯ ಹೇಳ್ತದೆ, ನೀವು ಪೂರ್ವದಲ್ಲಿ, ಗಮನಿಸಿ 12ನೇ ವಾಕ್ಯ, ನೀವು ಪೂರ್ವ ಕಾಲದಲ್ಲಿ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರಿದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೆ ಎಂದು ಜ್ಞಾಪಕ ಮಾಡಿಕೊಂಡಿರಿ. ಅಪೊಸ್ತಲ ಪೌಲನು ಹೇಳ್ತಾನೆ, ಯಹೂದ್ಯರಿಗೆ ಉಂಟಾದ ಎಲ್ಲಾ ವಾಗ್ದಾನಗಳಲ್ಲಿ ಅನ್ಯ ಜನಗಳಾದ ನಾವು ಕ್ರಿಸ್ತನಲ್ಲಿ ಹೇಗೆ ಬಾಧ್ಯತೆಯನ್ನು ಹೊಂದಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವುದನ್ನು ನಮಗೆ ಸ್ಪಷ್ಟವಾಗಿ ಹೇಳ್ತಾನೆ. ಅಂದ್ರೆ ನಾವು ಪೂರ್ವದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದೆವು. ಎಷ್ಟು ಜನ ನಂಬ್ತೀವಿ? ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ಓದ್ರಿ. ಎಫೆಸಿಯನ್ ಚಾಪ್ಟರ್ 5 ವರ್ಸ್ 8. ನೀವು ಇಂದಿನ ಕಾಲದಲ್ಲಿ ಕತ್ತಲೆ ಆಗಿದೆ. ಎಷ್ಟು ಜನ ನಂಬ್ತೀರಾ? ನಾವು ಇಂದಿನ ಕಾಲದಲ್ಲಿ ಎಲ್ಲ ಬೆಳಕಾಗಿದ್ವಾ, ಕತ್ತಲೆ ಆಗಿದ್ವಾ? ನಾವು ಹೋಗುವಂತ ಕಾರ್ಯ, ನೋಡುವಂತ ವ್ಯಕ್ತಿಗಳು, ಮಾತುಗಳು, ನಡೆ ನುಡಿ, ಕ್ರಿಯೆಗಳು, ಎಲ್ಲಾ ಭಾವನೆಗಳು ಕತ್ತಲೆಗೆ ಸಂಬಂಧಪಟ್ಟದ್ದು. ನೆಗೆಟಿವ್ ಥಾಟ್ಸ್ಗಳು, ನೆಗೆಟಿವ್ ಮಾತುಗಳು, ನೆಗೆಟಿವ್ ಆದ ಆಲೋಚನೆಗಳು, ಏನಾದ್ರು ಸಂಗತಿಗಳು ಬರುವಾಗ ನಮಗೆ ಆಗದೆ ಹೋಗುವಾಗ ನಮಗೆ ನಂಬುವಂತ ಯಾವ ಸ್ಥಿತಿಗತಿಗಳು ಇರಲಿಲ್ಲ. ನಂಬಿಕೆ ಇಲ್ಲದ ವರ್ಡ್ಗಳನ್ನು, ನಂಬಿಕೆ ಇಲ್ಲದ ಮಾತುಗಳನ್ನು ನಾವು ಉಪಯೋಗಿಸ್ತಿದ್ದೇವೆ. ಕಾರಣ ಏನಂದ್ರೆ ನಾವು ಕತ್ತಲೆ ಹಾಕಿದ್ದೇವೆ. ಬೈಬಲ್ ಏನ್ ಹೇಳ್ತದೆ? ನಾವು ಇಂದಿನ ಕಾಲದಲ್ಲಿ ಏನಾಗಿದ್ದೇವಂತೆ? ಅಲ್ಲೋ ಗಮನಿಸಿ, ಬೈಬಲ್ ಏನ್ ಹೇಳ್ತಾ ಇದೆ? ಜೋರಾಗಿ ಹೇಳ್ರಿ. ಇಂದಿನ ಕಾಲದಲ್ಲಿ ಕತ್ತಲೆ ಆಗಿದೆ. ಮುಂದೆ ವಾಕ್ಯ, ಆದರೆ ಈಗ ಆಮೇನ್. ಹೇಗೆ ಬೆಳಕಾದದ್ದು? ಕ್ರಿಸ್ತನಲ್ಲಿದ್ದು. ಗಮನಿಸಿ, ಕ್ರಿಸ್ತನಲ್ಲಿದ್ರೆ ಒಬ್ಬ ವ್ಯಕ್ತಿ ಏನಾಗ್ತಾನೆ? ಬೆಳಕಾಗ್ತಾನೆ, ನೂತನ ಸೃಷ್ಟಿ ಆಗ್ತಾನೆ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರು ತನ್ನ ಕಾರ್ಯವನ್ನು ಮಾಡ್ತಾನೆ. ಅವನು ಇಸ್ರಾಯೇಲಿನಲ್ಲಿ ಅವನು ಹಕ್ಕುಳ್ಳವನಾಗಿ, ಅಲ್ಲಿ ಯಹೂದ್ಯರಿಗೆ ಬರುವಂತ ಎಲ್ಲ ಆಶೀರ್ವಾದಗಳು, ವಾಗ್ದಾನಗಳಿಗೆ ಪಾಲುದಾರನಾಗಿರ್ತಾನೆ. ಎಷ್ಟು ಜನ ನಂಬ್ತಾರೆ? ಎಷ್ಟು ಜನ ನಂಬ್ತೀರಾ? ಪ್ರೈಸ್ ದಿ ಲಾರ್ಡ್. ಲೋಕದಲ್ಲಿ ಇವತ್ತು ಹೇಳ್ತಾರೆ, ನೀವು ನಮ್ಮ ಮಿನಿಸ್ಟ್ರಿಗೆ ಸೇರಿಕೊಂಡ್ರೆ ನೀವು ನಮ್ಮಲ್ಲಿ ಪಾಲುದಾರರು. ನಾನು ಹೆಸರು ಹೇಳುವುದಿಲ್ಲ, ಕೆಲವು ಕಡೆಗಳಲ್ಲಿ ನಾವು ನೋಡಿದಿದೆ, ನೀವು ನಮಗೆ ಪ್ರಾರ್ಥನೆ ರಿಕ್ವೆಸ್ಟ್ ಅನ್ನು ಕಳಿಸಿದ್ರೆ ನೀವೇನಾಗಿದ್ದೀರಿ? ನಮ್ಮದು ಪಾಲುದಾರರು. ಅವರು ಹೇಳ್ತಾರೆ ನಮ್ಮ ಪಾಲುದಾರರು, ಆದ್ರೆ ಕ್ರಿಸ್ತನ ಪಾಲುದಾರರು ಅಂತ ಯಾರಾದ್ರೂ ಹೇಳ್ತಾ ಇದ್ದಾರಾ? ಹೇಳ್ತಾ ಇಲ್ಲ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನೀವು ದೇವರಿಗೆ ಒಳಗಾಗುವಾಗ, ಹಲ್ಲೆಲೂಯಾ, ಕ್ರಿಸ್ತನವರಾಗುವಾಗ, ಈಗ ನೀವೇನಾಗಿದ್ದೀರಿ? ಪೂರ್ವ ಕಾಲದಲ್ಲಿ ಇದ್ದ ಹಾಗೆ ವ್ಯಕ್ತಿಗಳಲ್ಲ, ನೀವು ಕ್ರಿಸ್ತನಲ್ಲಿ ಪಾಲುದಾರರು. ನಮ್ಮ ವಾಕ್ಯಕ್ಕೆ ಬರುವಾಗ 12ನೇ ವಾಕ್ಯ, ನಮ್ಮ ವಾಕ್ಯದ 12ನೇ ವಾಕ್ಯ, ನೀವು ಪೂರ್ವ ಕಾಲದಲ್ಲಿ ಸಾಕು, ಪಾಲಿಲ್ಲದವರು. ಆಮೇಲೆ ನಾವೇನಾಗಿದ್ದೆವು? ಪೂರ್ವದಲ್ಲಿ ಕ್ರಿಸ್ತನನ್ನು ಸೇರದವರಾದ ನಿಮಿತ್ತವಾಗಿ. ಅಲ್ಲಿ ಗಮನಿಸಬೇಕು ಮಕ್ಕಳು, ಕ್ರಿಸ್ತನನ್ನು ನಾವೇನ್ ಮಾಡಿದ್ದೇವೆ? ಸೇರದವರಾಗಿದ್ವಿ ಅಲ್ವಾ? ಕ್ರಿಸ್ತನನ್ನು ಸೇರಿದ್ವಾ?
ನಾವು ಪೂರ್ವದಲ್ಲಿ ಕ್ರಿಸ್ತನನ್ನು ಅರಿಲಿಲ್ಲ, ಕ್ರಿಸ್ತನ ಕಾರ್ಯಗಳು ಏನೆಂಬುದಾಗಿ ಗೊತ್ತಿಲ್ಲ, ಕ್ರಿಸ್ತನು ಎಂಥವನೆಂಬುದಾಗಿ ಗೊತ್ತಿಲ್ಲ. ಲೋಕದಲ್ಲಿ ಕೇಳಿದ್ದೇವೆ ಯೇಸು ಇದ್ದಾನೆ ಅಂತೆ, ಕ್ರೂಜೆಯಲ್ಲಿ ಪ್ರಾಣ ಕೊಟ್ಟಿದ್ದಾನಂತೆ, ಇದೆಲ್ಲ ನಾವು ಕೇಳಿದ್ದೇವೆ. ಆದ್ರೆ ನಮಗೆ ಗೊತ್ತಿತ್ತ ಆತನು ಯಾರು, ಎಂಥವನು, ಏನಕ್ಕೆ ಆತನು ಪ್ರಾಣ ಕೊಟ್ಟ? ನಾವು ಆತನಲ್ಲಿ ಸೇರ್ಲಿಕ್ಕೆ ಸೇರಿದವರಾಗಿದ್ದೇವಾ? ಅಲೋ, ಸೇರಿದವರಾಗಿದ್ವಾ? ಬೈಬಲ್ ಹೇಳ್ತದೆ ನಾವು ಕ್ರೈಸ್ತತ್ವಕ್ಕೆ ಸೇರುವುದಲ್ಲ, ನಾವು ಯಾವುದೋ ಸಭೆಗೆ ಸೇರುವುದಲ್ಲ, ನಾವು ಯಾವುದೋ ವ್ಯಕ್ತಿಗೆ ಸೇರುವುದಲ್ಲ, ಬದಲಾಗಿ ನಾವು ಕ್ರಿಸ್ತನನ್ನು ಸೇರಿದವರು. ಪಕ್ಕದವ್ರಿಗೆ ಹೇಳ್ರಿ, ನಾವು ಕ್ರಿಸ್ತನನ್ನು ಸೇರಿದ್ರೆ ಹೊಸಬರಾಗಿ ಹುಟ್ಟಲಿಕ್ಕೆ ಸಾಧ್ಯ, ನೂತನ ಮನಸ್ಸು ಬರಲಿಕ್ಕೆ ಸಾಧ್ಯ, ನೂತನ ಭಾವನೆಗಳು ಹುಟ್ಟಲಿಕ್ಕೆ ಸಾಧ್ಯ. ಹಲ್ಲೇಲೂಯ. ಪೂರ್ವದಲ್ಲಿ ಏನಾಗಿದ್ದೇವೆ ಅಂತ ನಾವು ಕತ್ತಲೆ ಆಗಿದ್ದೆವು, ಆದ್ರೆ ಈಗ ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ. ಆಮೇನ್. ಆದರೆ ಒಬ್ಬ ವ್ಯಕ್ತಿಗೆ ಬೆಳಕು ಬರುವಾಗ ಆ ಬೆಳಕಿನಲ್ಲಿರುವಂತ ಎಲ್ಲಾ ಸಂಗತಿಗಳು, ವಿಷಯಗಳು ಅವನ ಒಳಗೆ ಕೆಲಸ ಮಾಡುವಂಥದ್ದಾಗಿದೆ. ಮೈಸೂರಲ್ಲಿ GRS ಪಾರ್ಕ್ ಅಂತಿದೆ, ನೀವು ನೋಡಿದ್ದೀರಾ, ಹೋಗಿದ್ದೀರಾ ಗೊತ್ತಿಲ್ಲ. ಕಳೆದ ಒಂದು ಸ್ವಲ್ಪ ದಿವಸದ ಹಿಂದೆ ನಾನು ಮಗುವನ್ನು ಕರ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿ ಟಿಕೆಟ್ ಮಾಡಿದ ತಕ್ಷಣ ಅಲ್ಲಿ ಇರುವಂತ ಒಳಗಿರುವಂತ ಕೆಲವು ಎಲ್ಲ ವಸ್ತುಗಳು, ಗೇಮ್ಸ್ಗಳು ನೋಡೋ ಖುಷಿ ಆಯ್ತು. ಹಲ್ಲೆಲೂಯಾ. ಓ, ಇಲ್ಲಿ ಇದು ಮೇಲೆ ಕೆಳಗೆ ತಿರುಗಾಡ್ಲಿಕ್ಕೆ, ಇದು ಕುದುರೆ ಮೇಲೆ ಕೂರ್ಲಿಕ್ಕೆ, ಇದು ರೈಲಲ್ಲಿ ಹೋಗ್ಲಿಕ್ಕೆ, ಇದು ಸ್ನಾನ ಮಾಡ್ಲಿಕ್ಕೆ, ಇದು ಒರೆಸ್ಲಿಕ್ಕೆ, ಇದು ಬರ್ಲಿಕ್ಕೆ. ಅವ್ರು ಹೇಳಿದ್ರ ಇಲ್ಲಿ ಒರೆಸ್ಲಿಕ್ಕೆ 5 ರೂಪಾಯಿ ಆಗ್ತದೆ, ನೀರಲ್ಲಿ ತೊಳಿಲಿಕ್ಕೆ 10 ರೂಪಾಯಿ ಆಗುತ್ತೆ, ಕುದುರೆ ಮೇಲೆ ಕೂರ್ಲಿಕ್ಕೆ 50 ರೂಪಾಯಿ ಆಗ್ಲಿಕ್ಕೆ ಹೇಳಿಲ್ಲ. ಫಸ್ಟ್ ಏನು ಅಮೌಂಟ್ ಕಟ್ಟಿದಿರಿ ಹೊರಗಡೆ, ನೀವು ಒಳಗೆ ಇರುವಂತ 2-3 ಎಕರೆಯಲ್ಲಿರುವಂತ ಯಾವ ಗೇಮ್ಸ್ಗಳು ಕೂಡ, ಯಾವ ಆಟವನ್ನು ಕೂಡ ಆಡ್ಬಹುದು. ಪ್ರೈಸ್ ಗಾಡ್. ಹಲ್ಲೇಲೂಯಾ. ಸಾಯಂಕಾಲ ತನಕ ಆಡಿದ್ರು, ಅಲ್ಲಿ ನೋಡಿದ್ರು, ಒಂದು ಕೂಡ ಮುಗಿಯುವುದಿಲ್ಲ. ಯಾಕಂದ್ರೆ ಫಸ್ಟ್ ಟಿಕೆಟ್ ಮಾಡಿ ಆಗಿದೆ, ಎಲ್ಲದಕ್ಕೂ ಕೂಡ ಒಂದೇ ಟಿಕೆಟ್. ನಾನು ಹೇಳಿದ ಅರ್ಥ ಆಯ್ತಾ? ಅಂದ್ರೆ ಯಾವಾಗ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇರ್ತೇವೆ, ಯೇಸು ಕ್ರಿಸ್ತನ ಮೇಲೆ ಕಾರ್ಯ ಮಾಡ್ತೇವೆ, ಈ ಕಾರ್ಯ ನಮಗೆ ಸಿಕ್ಕಲ್ಲ, ಆ ಕಾರ್ಯ ಸಿಕ್ಕಲ್ಲ, ಅದು ನಮಗೆ ಬರಲ್ಲ, ಇದು ಇವರಿಗೆ ಅದು ಅವರಿಗೆ ಅಂತ ಇಲ್ಲ, ಎಲ್ಲವೂ ನಮಗೆ ದೇವರು ಕೊಡ್ತಾನೆ. ನಾವು ಹೇಳಿದ ಅರ್ಥ ಆಯ್ತಾ? ಹೇಗೆ ಟಿಕೆಟ್ ಮಾಡಿದ್ದು? ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿ, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವುದರ ಮೂಲಕವಾಗಿ ಯೇಸು ಕ್ರಿಸ್ತನು ನಮ್ಮಲ್ಲಿ ಜನಿಸಿದ್ದಾನೆ. ಈಗ ನಾವೇನಾಗಿದ್ದೇವೆ? ಕತ್ತಲೆಯಲ್ಲಿದ್ದ ನಾವು ನೂತನ ಸೃಷ್ಟಿಗಳಾಗಿದ್ದೇವೆ. ಹಲ್ಲೆಲೂಯಾ. ಕತ್ತಲೆಯಲ್ಲಿರುವಾಗ ಯೆಹೂದ್ಯರಿಗೆ ಸಿಕ್ಕಿದಂತ ಬಾಧ್ಯತೆಗಳಲ್ಲಿ, ವಾಗ್ದಾನಗಳಲ್ಲಿ ನಾವು ಪಾಲು ಇಲ್ಲ. ಹಲ್ಲೆಲೂಯಾ. ಯಾವಾಗ ನಾವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೋ, ಪೂರ್ವದಿಂದ ನಾವು ಅಲ್ಲಿ ದೇವರ ಕಡೆಗೆ ಬಂದೆವು, ದೇವರ ಕಡೆಗೆ ತಿರುಗಿದೆವು, ಆಗ ನಾವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ. ಆಮೇನ್. ಈಗ ಬೆಳಕಿನ ಆದ ಮೇಲೆ ಬೆಳಕಲ್ಲಿ ನಡೆಯುವಾಗ ಬೆಳಕಲ್ಲಿ ಏನೆಲ್ಲ ಕಾಣ್ತದೆ, ಏನೆಲ್ಲ ಕಾಣ್ಲಿಕ್ಕೆ ನೋಡ್ತದೆ, ಆ ಬೆಳಕಿಗೆ ಕಾಣುವಂಥದ್ದೆಲ್ಲವೂ ನಮ್ಮದೇ. ಎಷ್ಟು ಜನ ನಂಬ್ತೀರಾ? ಆಮೇಲೆ ನಾನು ಹೇಳ್ರಿ, ನಾನು ಬೆಳಕಲ್ಲಿ ನಡೆಯುವಾಗ, ಅಂದ್ರೆ ವಾಗ್ದಾನದಲ್ಲಿ ನಡೆಯುವಾಗ, ವಾಗ್ದಾನ ಮಾಡಿದವನು ನಂಬಿಗಸ್ತನು, ನಂಬಿಗಸ್ತನಾದ ದೇವರು ಸತ್ಯವೇದದಲ್ಲಿ ಏನೆಲ್ಲ ನನ್ನ ಕುರಿತು ಬರೆದಿದ್ದಾನೋ ಆ ಎಲ್ಲ ವಾಗ್ದಾನಗಳು ನನಗೆ. ಹಲ್ಲೇಲೂಯಾ. ಬೈಬಲ್ ಹೇಳ್ತಾರೆ, ನಂಬಿದ್ರೆ ದೇವರ ಮಹಿಮೆಯನ್ನು ನಾವು ಕಾಣ್ತೇವೆ. ಹಲ್ಲೇಲೂಯಾ. ನಮ್ಮ ನಂಬಿಕೆ ಯಾವಾಗ ಕ್ರಿಸ್ತನ ಹಲ್ಲೆಲೂಯಾ ವಾಕ್ಯದ ಮೇಲೆ ಆಧಾರವಾಗಿರುವುದಿಲ್ವೋ, ಆಗ ನಾವು ಕ್ರಿಸ್ತನಲ್ಲಿ ಬೆಳಕಾಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬೈಬಲ್ ಹೇಳ್ತದೆ, ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರಂತೆ. ಮೊದಲೇನಾಗಿದ್ದೇವೆ ನಾವು? 12ನೇ ವಾಕ್ಯದಲ್ಲಿ ಕೆಳಗಿನ ವಾಕ್ಯ ಬರುವಾಗ ಏನ್ ಹೇಳ್ತದೆ? ಅಬ್ರಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು. ಹೇಗೆ? ಯಾವ ವ್ಯಕ್ತಿ ಕತ್ತಲೆಯಲ್ಲಿ ಜೀವಿಸ್ತಾನೋ, ಯಾವ ವ್ಯಕ್ತಿಗೆ ದೇವರ ವಾಕ್ಯದ ಆಧಾರ ಇಲ್ಲವೋ, ಯಾವ ವ್ಯಕ್ತಿ ದೇವರ ವಾಕ್ಯವನ್ನು ಆಧಾರ ಮಾಡಿಕೊಂಡು ನಡೆಯುವುದಿಲ್ಲವೋ, ಯಾವ ವ್ಯಕ್ತಿಗೆ ದೇವರ ಕುರಿತು ಜ್ಞಾನ ಇಲ್ಲದವನಾಗಿ ನಡೀತಾನೋ, ಯಾವ ವ್ಯಕ್ತಿ ಹೊಸದಾಗಿ ಹುಟ್ಟುವುದಿಲ್ವೋ, ಯಾವ ವ್ಯಕ್ತಿ ಕ್ರಿಸ್ತನ ಪ್ರೀತಿಯಲ್ಲಿ ಅವನು ನೆಲೆ ನಿಲ್ಲುವುದಿಲ್ವೋ, ಅವನಿಗೆ ದೇವರ ವಾಗ್ದಾನದಲ್ಲಿ ಬಾಧ್ಯತೆ ಇಲ್ಲ. ಹಲ್ಲೆಲೂಯಾ. ಅವನು ಸಭೆಗೆ ಬಂದಿರಬಹುದು, ಒಂದೊಳ್ಳೆ ದೀಕ್ಷಾಸ್ನಾನ ತೆಗೆದುಕೊಂಡಿರಬಹುದು, ರಕ್ಷಣೆ ಹೊಂದಿರಬಹುದು, ಆದರೆ ಕ್ರಿಸ್ತನ ವಾಕ್ಯದಲ್ಲಿ ನೆಲೆ ನಿಲ್ಲದ ನಿಮಿತ್ತವಾಗಿ, ಕತ್ತಲೆಯಿಂದ ಬಿಡುಗಡೆ ಆಗದ ನಿಮಿತ್ತವಾಗಿ ಆ ವಾಗ್ದಾನಗಳಲ್ಲಿ ಅವನಿಗೆ ಬಾಧ್ಯತೆ ಇಲ್ಲ, ಅಥವಾ ಅವಳಿಗೆ ಬಾಧ್ಯತೆ ಇರುವುದಿಲ್ಲ. ಕಾರಣ ಏನಂದ್ರೆ ಕ್ರಿಸ್ತನು ಬೆಳಕಾಗಿದ್ದಾನೆ. ಆಮೇನ್. ಕ್ರಿಸ್ತನು ಬೆಳಕಿದ್ದ ಹಾಗೆ ನಾವು ಬೆಳಕಿನಲ್ಲಿ ನಡೆಯುವವರು ಆಗಿದ್ದೇವೆ. ಆಮೇನ್. ಎಷ್ಟು ಜನ ನಂಬ್ತೀರಾ? ಕ್ರಿಸ್ತನು ಬೆಳಕಿದ್ದ ಪ್ರಕಾರ ನಾವು ಬೆಳಕಿನಲ್ಲಿ ಯಾವಾಗ ನಡೀತೇವೆ, ಆಗ ನಮ್ಮ ಜೀವಿತದಲ್ಲಿ ಮಾತ್ರವಲ್ಲ, ನಮ್ಮ ಒಳಗೆ ಹೊರಗೆ ಎಲ್ಲವೂ ಕೂಡ ಬೆಳಕೆ. ಕತ್ತಲೆಯಲ್ಲಿ ಕಾಣ ಸಿಗುವಂತ ಎಲ್ಲಾ ಸಂಗತಿಗಳು ಬೆಳಕಿನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ವಾಕ್ಯ ಹೇಳ್ತದೆ, ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ನಿಕ್ಷೇಪವನ್ನು ದೇವರ ವಾಕ್ಯದ ಬೆಳಕಿನ ಮೇಲೆ ದೇವರು ಕೊಡುವವನಾಗಿರ್ತಾನೆ. ಹಲ್ಲೇಲೂಯಾ. ನಾನು ಹೇಳಿದ ಎಷ್ಟು ಜನರಿಗೆ ಅರ್ಥ ಆಯ್ತು? ದೇವರು ನಮಗೋಸ್ಕರ ಕೆಲವು ಕತ್ತಲೆಯಲ್ಲಿ ನಿಧಿ ನಿಕ್ಷೇಪಗಳು ಇಡಲ್ಪಟ್ಟಿದೆ. ಈ ನಿಧಿ ನಿಕ್ಷೇಪಗಳಂದ್ರೆ
ಯಾಕಂದ್ರೆ ದೇವರ ವಾಗ್ದಾನ ಉದ್ದೇಶಗಳು ಅದು ಕತ್ತಲೆಯಲ್ಲಿದ್ದ ನಿಮಿತ್ತವಾಗಿ ನಮಗೆ ಅದು ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಆದ್ರೆ ಯಾವಾಗ ಕ್ರಿಸ್ತನು ನಮ್ಮಲ್ಲಿ ಬೆಳಕಾಗಿದ್ದಾನೋ, ಈಗ ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ. ಹಲ್ಲೆಲೂಯಾ. ನಾವು ಲೋಕಕ್ಕೆ ಬೆಳಕಾಗುವಾಗ ಹೊರಗೆ ಅಲ್ಲಿರುವಂತ ಎಲ್ಲಾ ನಿಧಿ ನಿಕ್ಷೇಪಗಳು ನಮಗೇನಾಗ್ತದೆ? ಪ್ರಕಟಣೆಗಳು, ಪ್ರವಾದನೆಗಳು, ದೈವಿಕ ಜ್ಞಾನಗಳು, ಉದ್ದೇಶಗಳು, ವರಗಳು, ಫಲಗಳೆಲ್ಲವೂ ನಮ್ಮದೇ. ಹಲ್ಲೆಲೂಯಾ. ಗಮನಿಸಿ, ಒಬ್ಬ ವ್ಯಕ್ತಿ ಕೈಯಲ್ಲಿ ಏನು ಇಟ್ಕೊಂಡಿಲ್ಲ, ಕತ್ತಲೆ ನಡೀತಿದ್ರೆ ಅವನಿಗೆ ಸರಿಯಾಗಿ ಏನು ಕಾಣ್ತಾ ಇಲ್ಲ, ಫುಲ್ಲು ಕತ್ತಲೆ. ಅದು ಮಧ್ಯರಾತ್ರಿ ಕತ್ತಲೆ ಅಲ್ಲ, ಗಾಢಾಂಧರ ಕತ್ತಲೆ ಅಂತ ತಿಳ್ಕೊಳ್ಳಿ. 9-10 ಗಂಟೆಗೆ ಬರುವಂತ ಕತ್ತಲೆ. ಆ ಕತ್ತಲೆಯನ್ನು ನಡ್ಕೊಂಡು ಹೋಗ್ತಾನೆ ಸ್ಟ್ರೈಟ್ ಆಗಿ, ಇಲ್ಲ ನಾನು ಹೋಗ್ತಾ ಇದ್ದೀನಿ ಅಂತೇಳಿ. ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ಹೋದ್ರೆ ಮಡಿಕೇರಿಯಿಂದ ಪುತ್ತೂರು ತನಕ ಬಿಟ್ಟು ಅವ್ನಿಗೆ ಗೊತ್ತೇ ಆಗ್ಲಿಕ್ಕಿಲ್ಲ. ಹೊಂಡದಲ್ಲಿ ಬೀಳ್ತಾನ, ಸ್ಟ್ರೈಟ್ ಹೋಗ್ತದೆ, ರೋಡ್ ಎಲ್ಲ ಹೀಗಿದೆ, ಹೌದಲ್ವಾ? ಗೊತ್ತಾಗುತ್ತಾ? ಬದಲಾಗಿ ಅವನ ಕೈಯಲ್ಲಿ ಒಂದು ಟಾರ್ಚ್ ಇದೆ ಅಥವಾ ಮೊಬೈಲ್ ಲೈಟ್ ಇದೆ, ಅದನ್ನು ಹಾಕೊಂಡು ಹೋದ್ರೆ ಅವನಿಗೆ ಕಾಲು ಕೈ ಸುಸ್ತಾಗ್ಬಹುದು, ಆದ್ರೆ ಅವನು ಗುರಿ ಮುಟ್ಟುತ್ತಾನೆ. ಅಲ್ಲೆಲ್ಲಿ ಕಾರಣ ಏನಂದ್ರೆ ಅವನ ಕೈಯಲ್ಲಿ ಬೆಳಕಿದೆ, ಅದಕ್ಕೋಸ್ಕರ ಅವನು ಮುಟ್ತಾನೆ. ಯಾವ ವ್ಯಕ್ತಿ ದೇವರ ವಾಕ್ಯವನ್ನು, ದೇವರ ಪ್ರೀತಿಯನ್ನು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾಳೋ ಅವರು ಎಡವುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಅವರನ್ನು ದೇವರು ನಡೆಸ್ತಾರೆ, ಅವರನ್ನು ದೇವರು ಬಲಪಡಿಸ್ತಾರೆ. ಕಾರಣ ಅವರು ಈಗ ಅವರಲ್ಲಿ ಬೆಳಕಲ್ಲ, ಅವರೇ ಬೆಳಕಾಗಿದ್ದಾರೆ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಕ್ರಿಸ್ತನಲ್ಲಿದ್ದಾನೋ, ಹಲ್ಲೆಲೂಯಾ, ಕ್ರಿಸ್ತನು ಯಾರಲ್ಲಿದ್ದಾನೋ ಅವನು ಬೆಳಕು. ಹಲ್ಲೆಲೂಯಾ. ಅವನ ಜೀವಿತದಲ್ಲಿ ಬರುವಂತ ಕತ್ತಲೆಗಳು ಏನಾಗುವುದಿಲ್ಲ, ಅವನನ್ನು ನಷ್ಟಪಡಿಸಲು ಸಾಧ್ಯವಿರುವುದಿಲ್ಲ. ಯಾಕಂದ್ರೆ ಈಸ್ ಆಲ್ರೆಡಿ ಲೈಟ್. ಹಲ್ಲೆಲೂಯಾ. ಅವನೇನಾಗಿದ್ದಾನೆ? ಆಲ್ರೆಡಿ ಏನಾಗಿದ್ದಾನೆ? ಬೆಳಕಾಗಿದ್ದಾನೆ ಅಲ್ವಾ? ನಿಶಾಂತ್ ಏನಾಗಿದ್ದಾನೆ? ಆಲ್ರೆಡಿ ಅವನಿಗೆ ಬೆಳಕಾಗಿದ್ದಾನೆ. ಅವನಲ್ಲಿ ಬೆಳಕಿಲ್ಲ, ಈಗ ಅವನೇ ಬೆಳಕಾಗಿದ್ದಾನೆ. ಆಮೆನ್. ಅವನಲ್ಲಿ ಬೆಳಕಿತ್ತು, ಆದ್ರೆ ಅವನೇ ಬೆಳಕಾದ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯೇಸು ಹೇಳ್ತಾನೆ ನೋಡ್ರಿ, ಆದಿಯಲ್ಲೇ ವಾಕ್ಯವಿತ್ತು, ಆ ವಾಕ್ಯವೇ ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವು ಮನುಷ್ಯರ ಮಧ್ಯದಲ್ಲಿ ಏನಾಗಿದ್ದಾನೆ? ಚಲಿಸಿದನು. ಹಲ್ಲೆಲೂಯಾ. ಆತನು ಶರೀರಧಾರಿಯಾಗಿ ಬಂದದಷ್ಟೇ, ಆದ್ರೆ ಯಾರು? ಆತನೇ ಬೆಳಕು, ಆತನೇ ವಾಕ್ಯ, ಆತನೇ ಜೀವ. ಪ್ರೈಸ್ ಗಾಡ್. ಅದೇ ರೀತಿಯಲ್ಲಿ ಕ್ರಿಸ್ತನಲ್ಲಿ ಯಾರು ಹುಟ್ಟುತ್ತಾರೆ, ಕ್ರಿಸ್ತನಲ್ಲಿ ಯಾರು ಜೀವಿಸ್ತಾರೆ, ಕ್ರಿಸ್ತನಲ್ಲಿ ಯಾರು ಮಾತಾಡ್ತಾರೆ, ಕ್ರಿಸ್ತನಲ್ಲಿ ಯಾರು ನಡ್ಕೊಂಡು ಹೋಗ್ತಾರೆ, ಕ್ರಿಸ್ತನಲ್ಲಿ ನಂಬಿಕೆಯಲ್ಲಿ ಅವರು ವಾಗ್ದಾನಗಳನ್ನು ಎಲ್ಲವನ್ನು ಕೂಡ ಹೊಂದುವವರಾಗಿರ್ತಾರೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳಿದ್ದು, ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ನಮಗೆ ಸಿಗ್ತದಂತ ಹೇಳಿದ್ಯಾ? ಹೇಳಿಲ್ಲ. ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ಈ ವಾಕ್ಯದ ಮೇಲೆ ನಮಗೆ ಸಿಗ್ತದಂತ ಹೇಳಿದ್ಯಾ? ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ದೊರಕಿತು. ಆಮೇನ್. ಎಷ್ಟು ಜನರಿಗೆ ಅರ್ಥ ಆಯಿತು? ಹಾಗಾದ್ರೆ ನಾವು ಪೂರ್ವದಲ್ಲಿ ಕತ್ತಲೆ ಆಗಿದ್ದೆವು, ಹಲ್ಲೆಲೂಯಾ, ಸುನ್ನತಿ ಇಲ್ಲದವರಾಗಿದ್ದೆವು. ಇಲ್ಲಿ ವಾಕ್ಯ ಹೇಳುವ ಪ್ರಕಾರ ಹಲ್ಲೆಲೂಯಾ ಇಸ್ರಾಯೇಲರ ಪಾಲಿನಲ್ಲಿ ನಮಗೆ ಹಕ್ಕಿಲ್ಲ, ಯೋಜನೆಗಳಲ್ಲಿ ಪಾಲಿಲ್ಲ, ನಂಬಿಕೆಯಲ್ಲಿ ಯಾವುದರಲ್ಲೂ ನಮಗೆ ಪಾಲಿಲ್ಲ. ಆದ್ರೆ ಯಾವಾಗ ಕ್ರಿಸ್ತ ಯೇಸುವಿನಲ್ಲಿ ಹುಟ್ಟಿದೆವೋ ಆ ವಾಗ್ದಾನ ನಮಗೆ ದೊರಕಿತು. ಹೇಗೆಂದ್ರೆ ಬೈಬಲ್ ಹೇಳಿದ್ರೆ, ಅಬ್ರಾಮನಿಗೆ ಉಂಟಾದ ಆಶೀರ್ವಾದ ಇಸ್ರಾಯೇಲಿಗೆ ಮಾತ್ರ, ನಮಗಲ್ಲ. ಆದ್ರೆ ಹೇಗೆ ನಮಗೆ ದೊರಕಿತು ಅಂದ್ರೆ, ಇಲ್ಲಿ ವಾಕ್ಯದ ಪ್ರಕಾರ ಕ್ರಿಸ್ತನನ್ನು ಅನುಸರಿಸಿದ ನಿಮಿತ್ತವಾಗಿ. 13ನೇ ವಾಕ್ಯ ಓದ್ರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಆಮೇನ್. ಹಲ್ಲೆಲೂಯಾ. ಅನ್ಯ ಜನಗಳಾದ ನಾವು, ಅನ್ಯ ಕಾರ್ಯಗಳನ್ನು ಮಾಡ್ತಾ ಇರುವಂತ ನಾವು, ಕ್ರಿಸ್ತನನ್ನು ಅರಿಯದಂತ ಜನಗಳಾದ ನಾವು, ನಮಗೆ ವಾಗ್ದಾನದಲ್ಲಿ ಯಾವುದೇ ಪಾಲು ನಮಗಿಲ್ಲ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ಶಿಲುಬೆಯನ್ನು ಏರಿ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಆ ರಕ್ತದ ಮಹಿಮೆ ಇವತ್ತು ನಾವು ಮುಟ್ಟಿದ್ದೇವೆ. ಆ ರಕ್ತದ ಸಂಬಂಧದಿಂದ ನಾವು ಸಮೀಪವಾಗಿದ್ದೇವೆ. ಆಮೇನ್. ನನಗೆ ಇಲ್ಲಿ ಯಾರು ರಕ್ತ ಸಂಬಂಧಿಗಳಿಲ್ಲ, ಆದ್ರೆ ಯೇಸು ಕ್ರಿಸ್ತನಲ್ಲಿ ನಾನು ಹುಟ್ಟಿದ ನಿಮಿತ್ತವಾಗಿ ನೀವೆಲ್ಲರೂ ನನ್ನ ರಕ್ತ ಸಂಬಂಧಿಗಳು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೆಲ್ಲರೂ ಕೂಡ ಏನಾಗಿದ್ದೇವೆ? ರಕ್ತ ಸಂಬಂಧಿಗಳಾಗಿದ್ದೇವೆ. ಹೇಗೆ ರಕ್ತ ಸಂಬಂಧಿಗಳಾಗಿದ್ದೆವು? ಲೋಕದ ಪ್ರಕಾರ ಅನ್ಯ ಜನಗಳಾಗಿದ್ದೆವು. ಕ್ರಿಸ್ತನನ್ನು ನಾವು ಅಲ್ಲಿ ಧರಿಸಿಕೊಂಡು ಕ್ರಿಸ್ತನ ವಾಕ್ಯದಲ್ಲಿ ಜೀವಿಸಿದ ನಿಮಿತ್ತವಾಗಿ ನಮಗೆ ಇರುವಂತಹ ಒಂದು ರಕ್ತದ ಬಾಂಧವ್ಯ ಏನಂದ್ರೆ, ಅಲ್ಲಿ ವಾಕ್ಯ ಹೇಳ್ತದೆ, ಅಲ್ಲಿ ಏನ್ ಹೇಳ್ತದಂತೆ? 13ನೇ ವಾಕ್ಯ, ಯೇಸು ಕ್ರಿಸ್ತನಲ್ಲಿ ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ಆಮೇಲೆ ಹೇಗೆ ನಾವು ಸಮೀಪ ಆದದ್ದು? ನಾವು ಹೇಗೆ ಒಂದು ಕುಟುಂಬ, ಸಭೆ ಒಂದು ಕುಟುಂಬ, ಹೇಗೆ ಸಭೆ ಒಂದು ಕುಟುಂಬ ಹೇಗೆ? ಆತನ ರಕ್ತದ ಮೂಲಕವಾಗಿ. ನಮ್ಮ ಮಾವನ ಮಕ್ಕಳು ಇಲ್ಲ, ಅಣ್ಣನ ಮಕ್ಕಳಿಲ್ಲ, ತಮ್ಮನ ಮಕ್ಕಳಿಲ್ಲ, ಅವರೆಲ್ಲ ನಮ್ಮ ಮನೆಗಳಲ್ಲಿ ಇದ್ದಾರೆ, ಫ್ಯಾಮಿಲಿಗಳಲ್ಲಿ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ಮೂಲಕವಾಗಿ ಆತನ ರಕ್ತ ನಮ್ಮನ್ನು ಸಮೀಪ ಮಾಡ್ತು. ಪ್ರಿಯರೇ, ನೋಡಿ ರಕ್ತಕ್ಕಿರುವಂತ ಬಲ ನೋಡ್ರಿ. ಒಂದು ವೇಳೆ ಲೋಕದಲ್ಲಿ ಹಲ್ಲೆಲೂಯಾ ಯಾವ ಧರ್ಮದವನಾಗ್ಲಿ, ಯಾವ ವ್ಯಕ್ತಿ ಆಗ್ಲಿ, ಅವನು ಹೇಳುವಂತ ಕಾರ್ಯ ನೋಡ್ರಿ, ಲೋಕದ ಪ್ರಕಾರ ಅವರು ಆ ಧರ್ಮ ಈ ಧರ್ಮ ಆಚಾರ ಅದು ಇದಂತ ಹೇಳಿದ್ರು ಕೂಡ ಅವರಿಗೆ ರಕ್ತದ ಪ್ರಾಬ್ಲಮ್ ಬರುವಾಗ ಅವ್ರು ಎಲ್ಲಿಯಾದ್ರೂ ಹೇಳಿದ್ರೆ, ನನಗೆ ಕ್ರಿಶ್ಚಿಯನ್ ಇದ್ದು ರಕ್ತ ಮಾತ್ರ ಇದ್ರೆ ಸಾಕು,
ಅಥವಾ ಮುಸ್ಲಿಂ ಜನರದ್ದು ರಕ್ತ ಮಾತ್ರ ಬೇಕು, ಅಥವಾ ಇಂಥವರ ರಕ್ತ ಬೇಕು, ಇಂಥವರ ರಕ್ತ ಬೇಡ ಅಂತ ಯಾರಾದ್ರೂ ಒಂದು ಮೆಸೇಜ್ ಎಲ್ಲಾದ್ರೂ ಹಾಕಿದ್ದು ನೋಡಿದ್ದೀರಾ? ಹಾಕಿದ್ರೆ ನಮ್ಗೆ ರಕ್ತನೇ ಸಿಕ್ಕಲ್ಲ, ಕೊಡುವಂತ ಆಸ್ಪತ್ರೆನೂ ಕೊಡ್ಲಿಕ್ಕೆ ಆಗಲ್ಲ, ಹೌದಲ್ವಾ? ರಕ್ತದಲ್ಲೂ ಪಕ್ಷಪಾತ ಮಾಡ್ತಾನಲ್ವಾ? ಆ ರಕ್ತ ಹೇಗೆ ಆಗುದು ಗೊತ್ತಾ? ನಮ್ಮ ಬಾಡಿಯಲ್ಲಿ ರಕ್ತ ಹೇಗೆ ಆಗುದು ಗೊತ್ತಿಲ್ವಾ? ನಾವು ತಿಂದ ಆಹಾರದಿಂದ ರಕ್ತಗಳು ಉತ್ಪತ್ತಿ ಆಗುದು. ಆಗ ಅವನು ಯಾವ ಮಾಂಸ ತಿಂದಿದ್ದಾನೆ ಅಂತ ಯಾರಿಗೆ ಗೊತ್ತು? ಪ್ರೈಸ್ ಗಾಡ್. ಮಾಂಸ ತಿನ್ನದವನು, ಮಾಂಸ ತಿಂದು ರಕ್ತ ಉಂಟಾದವನಿಗೆ, ಸಸ್ಯಾಹಾರಿಗೂ ಕೂಡ ಅವನು ರಕ್ತ ಕೊಡ್ತಾನೆ, ಹೌದಲ್ವಾ? ಈಗ ಅವನು ತಿನ್ನದಿದ್ರೆ ಅವನ ಬಾಡಿಯಲ್ಲಿಗೆ ಯಾವುದು ಹೋಯ್ತು? ಅದ್ರದೆಲ್ಲ ಅಂಶ ಹೋಯ್ತಾ ಇಲ್ವಾ? ಹಾಗಾದ್ರೆ ಲೋಕದ ಪ್ರಕಾರ ಎಲ್ಲರೂ ಅನ್ಯ ಜನಗಳೇ, ಹೌದಲ್ವಾ? ಹಾಗಾದ್ರೆ ಅನ್ಯ ಜನಗಳಾದ ನಮ್ಮನ್ನು ಕ್ರಿಸ್ತನ ಜನರಿಗೆ ಮಾಡಿದೇನೆಂದ್ರೆ, ಯಾವುದು ತಿನ್ನುವ ರಕ್ತ ಅಲ್ಲ, ಯಾವುದೇ ಪೌಷ್ಟಿಕಾಂಶದ ರಕ್ತ ಅಲ್ಲ, ಯಾವುದೇ ಗ್ರೂಪ್ ಇದ ರಕ್ತ ಅಲ್ಲ, ಅದು ಯೇಸು ಸುರಿಸಿದಂತ ರಕ್ತ ದೆವ್ವಗಳು ನಡುತ್ತದೆ. ಹಲ್ಲೆಲೂಯಾ. ಯೇಸು ಸುರಿಸಿದಂತ ರಕ್ತ ಪಾಪಗಳ ನಿವಾರಣೆ ಮಾಡ್ತದೆ. ಯೇಸು ಸುರಿಸಿದ ರಕ್ತ ರೋಗಗಳನ್ನು ಸೌಖ್ಯ ಮಾಡ್ತದೆ. ಯೇಸು ಸುರಿಸಿದ ರಕ್ತ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿ ಸುರಿಸಿದ ರಕ್ತ. ಅದೇನಂದ್ರೆ ದೋಷದಿಂದ, ರೋಗದಿಂದ, ಸಮಸ್ಯೆಯಿಂದ, ಪಾಪದಿಂದ, ಬಂಧನದಿಂದ, ಎಲ್ಲಾ ಶಾಪಗಳಿಂದ ಬಿಡುಗಡೆಗೊಳಿಸುವಂತ ರಕ್ತವೇ ಆ ರಕ್ತವಾಗಿದೆ. ಆಮೇಲೆ ಆ ರಕ್ತ ಮಾತ್ರ ದೂರ ಹೋಗಿದ್ದಂತ, ಸಂಬಂಧಗಳನ್ನು ಕಳೆದು ಹೋದಂತ, ಅಲ್ಲಿ ಸಂಬಂಧವೇ ಇಲ್ಲದಂತ ನಮ್ಮೆಲ್ಲರನ್ನು ಕೂಡ ಒಂದು ಸಂಬಂಧವಾಗಿ ಮಾಡಿದೆ ಸೀತಕ್ಕ. ಪ್ರೈಸ್ ಗಾಡ್. ನಿಮ್ಮ ಶಟರ್ ಕ್ಲೋಸ್ ಆಗ್ಬಾರ್ದು. ಹಲ್ಲೆಲೂಯಾ. ಏನಾಗಿದೆ? ನಮ್ಮನ್ನೆಲ್ಲ ಏನಾಗ್ಬಿಟ್ಟಿದೆ? ಒಂದೇ ರಕ್ತದಲ್ಲಿ ನಮ್ಮನ್ನು ಸೇರಿಸಿ ಈಗ ನಾವೇನಾಗಿದ್ದೇವೆ? ಯಾವ ಸಂಬಂಧಿಗಳಂತೆ? ಏನ್ ಸಂಬಂಧಿಗಳು? ಜೋರಾಗಿ ಹೇಳ್ರಿ. ರಕ್ತ ಸಂಬಂಧಿಗಳು. ಹೇಗೆ? ಕ್ರಿಸ್ತನು ನಮ್ಮ ತಂದೆಯಾದ ನಿಮಿತ್ತವಾಗಿ, ಕ್ರಿಸ್ತನು ನಮ್ಮ ಗುರುವಾದ ನಿಮಿತ್ತವಾಗಿ, ಕ್ರಿಸ್ತನು ನಮಗೆ ಆಧಾರ ಸಂಭೂತನಾದ ನಿಮಿತ್ತವಾಗಿ, ಕ್ರಿಸ್ತನು ನಮಗೆ ಶಿರಸ್ಸಾದ ನಿಮಿತ್ತವಾಗಿ, ಕ್ರಿಸ್ತನು ಹೊಸ ಒಡಂಬಡಿಕೆಗೆ ತಲೆಯಾದ ನಿಮಿತ್ತವಾಗಿ ನಾವು ಈಗ ಕ್ರಿಸ್ತನ ಮೂಲಕವಾಗಿ ರಕ್ತ ಸಂಬಂಧಿಗಳು. ಪಕ್ಕದವ್ರಿಗೆ ಹೇಳ್ರಿ, ನೀವು ನನ್ನ ರಕ್ತ ಸಂಬಂಧಿಗಳು. ಅವನು ಬೇಡ, ಇವನ್ ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ನೀವು ಅವ್ರಿಗೆ ಹೇಳ್ಬೇಕು, ನೀವು ನನ್ನ ರಕ್ತ ಸಂಬಂಧಿಗಳು. ಪ್ರೈಸ್ ಗಾಡ್. ಹೇಗೆ ರಕ್ತ ಸಂಬಂಧಿ ಆದದ್ದು? ಅವರ ಅಣ್ಣನ ಮಗಳನ್ನು ಮದುವೆ ಆದದಕ್ಕಲ್ಲ. ಪ್ರೈಸ್ ಗಾಡ್. ಹೇಗೆ ರಕ್ತ ಸಂಬಂಧಿ ಆದದ್ದು? ಯೇಸು ಕ್ರಿಸ್ತನ ಮೂಲಕವಾಗಿ. ಆಮೇನ್. ನಾವು ಹೇಗೆ ರಕ್ತ ಸಂಬಂಧಿಗಳಾಗಿದ್ದೇವಂತೆ? ಯೇಸು ಕ್ರಿಸ್ತನ ಮೂಲಕವಾಗಿ. ಇಲ್ಲಿ ಮತ್ತೆ ಧರ್ಮ ಇಲ್ಲ, ಜಾತಿ ಇಲ್ಲ, ಕುಲ ಇಲ್ಲ, ಭಾಷೆ ಇಲ್ಲ, ಎಲ್ಲರೂ ಒಂದೇ. ಹಲ್ಲೆಲೂಯಾ. ಪರಲೋಕದ ಕಾರ್ಯಗಳನ್ನು ಕೊನೆಯದಾಗಿ ರೆವಲ್ಯೂಷನ್ ಪುಸ್ತಕದಲ್ಲಿ ಅಲ್ವಾ, ಪ್ರಕಟಣೆ ಪುಸ್ತಕದಲ್ಲಿ ಅಮ್ಮ ಬರೆಯುವಾಗ ಹೀಗೆ ಹೇಳಿದ್ದಾರೆ, ಸಕಲ ಜನಾಂಗ, ಭಾಷಾ, ಕುಲದವರು ಯೇಸುವಿನ ಮುಂದೆ ನಿಂತಿದ್ರು. ಹಲ್ಲೆಲೂಯಾ. ಎಲ್ಲ ಜಾತಿ, ಜನಾಂಗ, ಭಾಷೆ, ಕುಲದವರು ಅಲ್ಲಿ ಯೇಸುವಿನ ಮುಂದೆ ನಿಂತಿದ್ರು. ಇನ್ನೊಂದು ಗುಂಪು ಏನಂದ್ರೆ, ಅಲ್ಲಿ ಬಲಗಡೆಯಲ್ಲಿ ಇರುವಂತ ಗುಂಪು ಏನಂದ್ರೆ, ದೇವರ ವಾಕ್ಯ ಹೇಳ್ತದೆ, ಎಲ್ಲ ರಕ್ತ ಸಂಬಂಧಿಗಳೇ. ಹೇಗೆ ರಕ್ತ ಸಂಬಂಧಿಗಳಾದದ್ದು? ಕ್ರಿಸ್ತನನ್ನು ಅನುಸರಿಸಿದ ನಿಮಿತ್ತವಾಗಿ. ಅಲ್ಲಿ ಎಡಗಡೆ ಗುಂಪಿಗೆ ಆತನು ಹೇಳುವಂತ ರೀತಿ, ಬಲಗಡೆ ಹೇಳುವಂತ ರೀತಿಯನ್ನು ನಾವು ಬೈಬಲ್ ಅಲ್ಲಿ, ಪ್ರಕಟಣೆಯಲ್ಲಿ ಓದ್ತೀವಿ. ಈ ಬಲಗಡೆಯಲ್ಲಿರುವಂತ ಗುಂಪೆ ಯೇಸು ಕ್ರಿಸ್ತನಲ್ಲಿ ರಕ್ತ ಸಂಬಂಧಿಗಳಾದದ್ದು. ಈ ರಕ್ತ ಸಂಬಂಧಿಗಳಿಗೆ ಬಾಧ್ಯತೆ ಏನು? ಇಸ್ರಾಯೇಲರಿಗೆ ಮಾಡಿದಂತ ಎಲ್ಲಾ ವಾಗ್ದಾನಗಳು, ಅಬ್ರಾಮನಿಗೆ ಉಂಟಾದ ಎಲ್ಲಾ ಆಶೀರ್ವಾದಗಳಲ್ಲಿ ನಾವು ಬಾಧ್ಯಸ್ಥರು, ನಾವು ಮಕ್ಕಳು. ಗಮನಿಸಿ, ಒಬ್ಬ ವ್ಯಕ್ತಿಗೆ ಅಲ್ಲಿ ಒಬ್ಬ ವ್ಯಕ್ತಿ ಈ ಲೋಕದ ಪ್ರಕಾರ ಒಬ್ಬ ವ್ಯಕ್ತಿ 2 ಮದುವೆ ಆದ್ರೆ ಅಂತ ತಿಳ್ಕೊಳ್ಳಿ. ಪ್ರೈಸ್ ಗಾಡ್. ಅವನು 2 ಮದುವೆ ಆಯ್ತು. ಈಗ ಯಾರಿಗೆ ಹೆಚ್ಚು ಹಕ್ಕು? ಮೊದಲನೇ ಹೆಂಡತಿಯ ಮಗನಿಗ, ಎರಡನೇ ಹೆಂಡತಿಯ ಮಗನಿಗ? ನಿಯಮದ ಪ್ರಕಾರ ಮೊದಲನೇ ಹೆಂಡತಿಯ ಮಗನಿಗೆ ಹಕ್ಕಿದೆ. ಈಗ ನೋಡ್ರಿ, ಗಮನಿಸಿ, ನಾವು ರಕ್ಷಣೆ ಹೊಂದಿದಂತ ನಾವು ಒಬ್ಬ ತಂದೆಯನ್ನು ಆರಾಧಿಸಿ ಅನ್ಯ ಜನಗಳಾಗಿದ್ದ ನಾವು ದೇವರ ಕಡೆಗೆ ತಿರುಗುವಾಗ ನಮಗೆ ಹಕ್ಕು ಸಿಕ್ಕಿದೆ. ಹೇಗೆ ಗೊತ್ತಾ? ಪ್ರೈಸ್ ಗಾಡ್. ತಂದೆ ಯೇಸುವಿನ ರಕ್ತದ ಮೂಲಕವಾಗಿ. ಯಾಕೆ? ನಾವು ರಕ್ತದಿಂದ ಸಂಬಂಧವಾದ್ವಿ. ಅಲ್ಲಿ ಹೇಗೆ ಸಂಬಂಧವಾದದ್ದು? ರಕ್ತ ಸಂಬಂಧ. ಅಂದ್ರೆ ನಾವು ಹುಟ್ಟಿದ ಹೇಗೆ? ಈಗ ಓದ್ರಿ, 1 ಯೋಹಾನ ಬರೆಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. ಯೋಹಾನ ಬರೆಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು? ಗಮನಿಸಬೇಕು. ಅಂಗೀಕರಿಸಿದರು ಅಂದ್ರೆ ಏನು? ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬಿದ್ರು. ಅಂಗೀಕರಿಸುವುದಂದ್ರೆ ಏನು? ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬಿದ್ರು. ನೆಕ್ಸ್ಟ್, ಅಂದರೆ ಆತನ ಹೆಸರಿನಲ್ಲಿ. ಓಕೆ, ಬಾಯಿಂದ ಅರಿಕೆ ಮಾಡಿ ಹೃದಯದಲ್ಲಿ ನಂಬಿದ್ರೆ ಏನರ್ಥ? ಆತನ ಹೆಸರಿನಲ್ಲಿ ನಂಬಿಕೆ ಇಟ್ರು, ಹೌದಲ್ವಾ? ಮುಂದೆ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಹೇಗೆ ಕೊಟ್ಟನು ಯೇಸು ಸಿಸ್ಟರ್? ದೇವರ ಮಕ್ಕಳಾಗುವ ಅಧಿಕಾರ ನಿಮಗೆ ಹೇಗೆ ಸಿಕ್ಕಿದ್ದು? ಯಾರ್ಯಾರು ಆತನನ್ನು ಅಂಗೀಕರಿಸಿದ್ರು, ಅವರ ಮೇಲೆ ನಂಬಿಕೆ ಇಟ್ರು, ಆಗ ನಿಮಗೆ ಕೊಟ್ಟ ಅಧಿಕಾರ ಏನು?
ನೀವು ದೇವರ ಮಗಳು ಅಥವಾ ನೀವು ದೇವರ ಮಗನು ಎಂಬಂತ ಅಧಿಕಾರ ಯಾರಿಗೆ ಸಿಕ್ತು? ಅವರಿಗೆ ಸಿಕ್ತು. ಓಕೆ, ಇವರು ಯಾರು? ಇವರು ಅಂದ್ರೆ ಹೇಳ್ರಿ, ನಾವೆಲ್ಲರೂ ಕೂಡ. ಇವರಂದ್ರೆ ಯಾರು? ಹೇಗೆ? ನೋಡ್ರಿ, ಲೋಕದ ಪ್ರಕಾರ ರಕ್ತ ಸಂಬಂಧ ಇದ್ರೆ ಮಾತ್ರ ಸಂಬಂಧ, ಹೌದಲ್ವಾ? ಸಿಕ್ಕಿದವರನ್ನೆಲ್ಲ ನಮ್ಮ ಸಂಬಂಧ ಅಂತ ಹೇಳ್ತೀವ ನಾವು. ರೋಡಲ್ಲಿ ಯಾರೋ ದಾಮೋದರ್ ಹೋಗ್ತಾ ಇರ್ತಾನೆ, ಪ್ರೈಸ್ ಗಾಡ್, ಓ ನನ್ನ ಸಂಬಂಧ ಬಂದ್ರು ಅಂತ ಹೇಳ್ತೀವ ನಾವು. ನಮ್ಮ ಮನೆಗೆ ಬರುವಂತ ಎಲ್ಲ ನೆಂಟರು ನಮ್ಮ ಸಂಬಂಧಿಕರ? ರಕ್ತ ಸಂಬಂಧಿಗಳೇ ಬೇರೆ. ನಾವ್ ಹೇಳ್ತೀವಿ ಅದು ನಮ್ಮ ರಕ್ತ ಸಂಬಂಧಿಗಳು, ಅವ್ರು ನಮ್ಮ ಅಕ್ಕನ ಮಗಳು, ನಮ್ಮ ಅಕ್ಕನ ಮಗ, ಭಾವನ ಮಗ, ಹಂಗೆಲ್ಲ ಹೇಳ್ತೀವಿ, ಹೌದಲ್ವಾ? ಸೊ ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದ ಹುಟ್ಟಿದವರು. ಲೋಕದಲ್ಲಿ ಹೇಗೆಲ್ಲ ಹುಟ್ಟುತ್ತಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಹುಟ್ಟಿದವರಲ್ಲ, ಕ್ರಿಸ್ತನಲ್ಲಿ ಹುಟ್ಟಿದವರು. ಹಲ್ಲೆಲೂಯಾ. ಯಾರಿಂದ ಹುಟ್ಟಿದವರಂತೆ? ದೇವರಿಂದಲೇ ಹುಟ್ಟಿ. ಪಕ್ಕದವರಿಗೆ ಹೇಳ್ರಿ, ನೀವು ಪುರುಷ ಸಂಕಲ್ಪದಿಂದಾಗಲಿ ಕಾಮದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆಮೇನ್. ಲೋಕದಲ್ಲಿರುವಂತ ನಿಯಮದ ಪ್ರಕಾರ ಹುಟ್ಟಿದವರಲ್ಲ, ಈಗ ಸೆಕೆಂಡ್ ಬರ್ತಾದವರು, ಕ್ರಿಸ್ತನಲ್ಲಿ ಹುಟ್ಟಿದವರು. ಆಮೇನ್. ನಿಕೋದೇಮನೆಂಬ ಒಬ್ಬ ಯಹೂದ್ಯದ ಪರಿಸರಲ್ಲಿ ಹಿರಿಯ ಬೋಧಕನು ಯೇಸುವಿನ ಬಳಿಗೆ ಬಂದು ಹೇಳ್ತಾನೆ, ನಾನು ಹೊಸದಾಗಿ ಹುಟ್ಟಬೇಕಾದ್ರೆ ಏನು ಮಾಡಬೇಕು? ಅಲ್ಲಲ್ಲಿ ಗಮನಿಸಿ, ಅವನು ಆಲ್ರೆಡಿ ಹುಟ್ಟಿದ್ದಾನೆ. ಅಲ್ಲಲ್ಲಿಯ ಅವನೇನಾಗಿದ್ದಾನೆ? ಆಲ್ರೆಡಿ ಹುಟ್ಟಿ ಆಗಿದೆ. ಆದ್ರೆ ಯೇಸುವನ್ನು ಗಮನಿಸಿ, ಯೇಸುವಿನ ವಾಕ್ಯವನ್ನು ಅವನು ತಿಳಿದು ಅರಿತು ಅವನಿಗೆ ಗೊತ್ತಾಯ್ತು ಏನೋ ಒಂದು ಚೇಂಜಸ್ ಅನ್ನು ಇವನು ಮಾಡ್ಲಿಕ್ಕೆ ಬಂದಿದ್ದಾನೆ. ಪ್ರೈಸ್ ಗಾಡ್. ಯಾಕಂದ್ರೆ ಇವನು ಯಾರು? ಅವನು ಬೋಧಕನೇ. ಹಲ್ಲೆಲೂಯಾ. ಇಸ್ರಾಯೇಲರ ಬೋಧಕನು ಯಾರು? ಪರಿಸರಲ್ಲಿ ಬೋಧಕನಾದವನು ಯಾರು? ನಿಕೋದೇಮನು. ಆದ್ರೆ ಅವನು ಕೇಳ್ತಾನೆ, ನಾನು ಹೊಸದಾಗಿ ಹುಟ್ಟಬೇಕಾದ್ರೆ ಏನು ಮಾಡಬೇಕು? ತಾಯಿಯ ಗರ್ಭದಲ್ಲಿ ಹೋಗಿ ಮತ್ತೆ ಹುಟ್ಲಿಕ್ಕಾಗುತ್ತಾ? ಅವನು ಕೇಳ್ತಾನೆ ಇಲ್ವಾ? ಓದ್ರಿ, ಯೋಹಾನ ಬರೆಸುವಾರ್ತೆ 3ನೇ ಅಧ್ಯಾಯ. ಕೆಲವರು ಆಶ್ಚರ್ಯದಲ್ಲಿ ನೋಡ್ತಾ ಇದ್ದಾರೆ, ಏನೋ ಪಾಸ್ಟರ್ ಹೊಸ ಹೊಸ ಕಥೆ ಹೇಳ್ತಾ ಇದ್ದಾರಲ್ಲ ಅಂತ. ಯೋಹಾನ ಬರೆಸುವಾರ್ತೆ 3ನೇ ಅಧ್ಯಾಯ 2-3ನೇ ವಾಕ್ಯ, 1ನೇ ವಾಕ್ಯದಿಂದ ಓದ್ರಿ. ಪರಿಸಾಯರಲ್ಲಿ ಯಹೂದ್ಯರಲ್ಲಿ ಹಿರಿ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಯಾವಾಗ ಬಂದದಂತೆ? ಹಗಲು ಕೆಲಸ ಇಲ್ವಾ ಅಂತ. ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ ನೀನು ಅವನು ಬೋಧಕ, ಆದ್ರೆ ಅವನಿಗೆ ಗೊತ್ತಿಲ್ಲ ನಾನು ದೇವರ ಕಡೆ ಬಂದಿದ್ದೀನಿ ಅಂತ. ಅದು ಇವನನ್ನು ನೋಡಿ ಅವನಿಗೆ ಗೊತ್ತಾಯ್ತು, ಇವನ ಬೋಧನೆ ಮಾಡಿ 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 ಅವನಿಗೆ ಸುಸ್ತಾಗಿದೆ. ಯಾಕಂದ್ರೆ ಬೋಧನೆಯಲ್ಲಿ ಬಲ ಇಲ್ಲ, ಬೋಧನೆಯಲ್ಲಿ ಶಕ್ತಿ ಇಲ್ಲ. ಅದಕ್ಕೆ ನಿಕೋದೇಮನಿಗೆ ಗೊತ್ತಾಯ್ತು, ಹೊಸದಾದ ಯಾವುದೋ ಒಂದು ಬೋಧನೆ ಇರಬೇಕು. ಇವನು ದೇವರ ಕಡೆಯಿಂದ ಬಂದ ಬೋಧಕನೆಂಬುದಾಗಿ ನಾನು ಬಲ್ಲೆನು. ಯಾಕಂದ್ರೆ ನನ್ನ ಬೋಧನೆಯಿಂದ ಜನಗಳ ಹೃದಯವನ್ನು ಮುಟ್ಲಿಕ್ಕಾಗ್ತಿ ಇಲ್ಲ. ಇವನ ಬೋಧನೆ ಕೇಳಿ ಗುಂಪು ಗುಂಪಾಗಿ ಬರ್ತಾ ಇದ್ದಾರಲ್ಲ, ಏನೋ ಒಂದು ಕಾರ್ಯ ಇರ್ಬೇಕೆಂಬುದಾಗಿ ತಿಳ್ಕೊಂಡು ಅವನು ಹೇಳ್ತಾನೆ, ಗುರುವೇ ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂಬುದಾಗಿ ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳೆಲ್ಲ ಹಾಗಾದ್ರೆ ಇವನಿಗೆ ಏನಿರ್ಲಿಲ್ಲ? ಆಕ್ಚುಲಿ ದೇವರ ಸಹಾಯನೇ ಇರ್ಲಿಲ್ಲ ಅಂತೇಳಿ ಇಂಡೈರೆಕ್ಟ್ ಆಗಿ ಹೇಳಿದಾಗೆ, ಹೌದಲ್ವಾ? ಪ್ರೈಸ್ ಗಾಡ್. ಈಗ 3ನೇ ವಾಕ್ಯ ಓದ್ರಿ. ಅದಕ್ಕೆ ಯೇಸು, ನಾನು ನಿನಗೆ ಆಮೆನ್. ಯೇಸು ಹೊಸ ಒಡಂಬಡಿಕೆಗೆ ಶಿರಸ್ಸಾದ ನಿಮಿತ್ತವಾಗಿ ಆತನು ಅನ್ಯ ಜನಗಳಾದ ನಮಗೆ ಹೇಳುವಂತ ಕಾರ್ಯ, ರಕ್ಷಣೆ ಹೊಂದಿಲ್ಲದ ಸಂತತಿಗೆ ಹೇಳುವಂತ ಕಾರ್ಯ, ನೀನು ಹೊಸದಾಗಿ ಹುಟ್ಟಿದ್ರೆ ಮಾತ್ರ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆ ಹೊಸದಾಗಿ ಹುಟ್ಟುವುದರ ಕುರಿತು ಅನೇಕ ಕಾರ್ಯದ ಯೇಸು ಕ್ರಿಸ್ತನನ್ನು ಬಾಯಿಂದ ಅರಿಕೆ ಮಾಡಿ ಹೃದಯದಲ್ಲಿ ನಂಬುವುದರ ಮೂಲಕವಾಗಿ. 2ನೇದಾಗಿ ನಾವು ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ನಾವೆಲ್ಲರೂ ಆತನ ಮರಣದಲ್ಲಿಯೂ ಪಾಲುಗಾರರಾಗುವುದಕ್ಕೆ ಆಮೇನ್. ಹಾಗಾದ್ರೆ ಈ ಪೌಲ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಯಹೂದ್ಯರಿಗೆ ಉಂಟಾದ ಎಲ್ಲಾ ವಾಗ್ದಾನಗಳನ್ನು ಅನ್ಯ ಜನಗಳಾದ ನಾವು ಕ್ರಿಸ್ತನನ್ನು ಸೇವಿಸುವುದರ ಮೂಲಕವಾಗಿ ಹೊಂದಿಕೊಳ್ಳಿದೆ. ಹೇಗೆಂದ್ರೆ ಯೇಸು ಕ್ರಿಸ್ತನಲ್ಲಿ ಸೇರುವುದಕ್ಕೆ ಏನ್ ಮಾಡ್ಬೇಕು? ನಾವು ದೀಕ್ಷಾ ಸ್ಥಾನ ತೆಗೆದುಕೊಂಡು ಆತನ ಸಮ್ಮುಖದಲ್ಲಿ ಸೇರಿ ಆತನಲ್ಲಿ ನಡೆಯುವಂಥದ್ದು. ಯಾಕೆ? ನಾವು ಮೊದಲು ಏನಾಗಿದ್ದೆವು? ಪೂರ್ವದಲ್ಲಿ ಕತ್ತಲೆಯಾಗಿದ್ದೆವು, ಈಗ ಕ್ರಿಸ್ತನಲ್ಲಿ ಬೆಳಕಾಗಿದ್ದೆವು. ಎಷ್ಟು ಜನರಿಗೆ ಅರ್ಥ ಆಯ್ತು?
ಕ್ರಿಸ್ತನಲ್ಲಿ ಬೆಳಕಾದಂತೆ ನಮಗೆ ಖಾಲಿ ದೇವರ ಕಡೆಗೆ ಬರುವುದ್ರ ಮಾತ್ರವಲ್ಲ, ಆತನ ವಾಕ್ಯವನ್ನು ಕೈಗೊಂಡು ನಡಿಬೇಕು. ಅಲ್ಲೆಲಿಯ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 3ನೇ ವಾಕ್ಯ. ಯೋಹಾನ 15:3. ಹೇಳಿದ ವಾಕ್ಯದ ದೆಸೆಯಿಂದ ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಆಮೇಲೆ ನಗರ ಶುದ್ಧತೆ ಹೊಂದಬೇಕು. ಹೇಗೆ ಶುದ್ಧರಾಗುವುದು? ಸ್ನಾನ ಮಾಡಿ, ನಾನು ಮೈಸೂರು ಸ್ಯಾಂಡಲ್ ಸೋಪಲ್ಲಿ ಸ್ನಾನ ಮಾಡಿ ಒಳ್ಳೆ ಪರ್ಫ್ಯೂಮ್ ಹೊಡೆದು ಬಂದಿದ್ದೀನಿ, ಹಾಗೆ ಶುದ್ಧರಾದ್ವಾ? ಹೇಗೆ ಶುದ್ಧರಾದಿದಂತೆ ನಾವು ಸ್ವಂತವಾಗಿ ಶುದ್ಧವಾಗ್ಲಿಕ್ಕೆ ಆಗುತ್ತಾ? ಯಾರು ಹೇಳ್ಬೋದು ನಾನು ಪರಿಶುದ್ಧತೆಯಲ್ಲಿದ್ದೇನೆ, ಆದ್ರೆ ಆ ಪರಿಶುದ್ಧ ಸಂಗತಿಗಳು ಯಾವ್ದಾದ್ರು ಒಂದಾದ್ರೂ ಇರ್ತದೆ, ಹೌದಲ್ವಾ? ಆದ್ರೆ ಶುದ್ಧರಾದದ್ದು ಹೇಗೆ ಅಂತೆ? ವಾಕ್ಯವನ್ನು ಕೇಳಿದ ದೆಸೆಯಿಂದ. ಬೈಬಲ್ ಹೇಳ್ತದೆ ನೋಡ್ರಿ, ಗಮನಿಸಿ, ನಿಮ್ಮ ವಾಕ್ಯವನ್ನು ತೆಗಿರಿ, ಬೈಬಲ್ ಹೇಳ್ತದೆ. ಈಗ ನಾವು ಶುದ್ಧರಾದ ಹೇಗೆ? ದೇವರ ವಾಕ್ಯವನ್ನು ಕೇಳಿದ ದೆಸೆಯಿಂದ ಈಗ ಶುದ್ಧರಾಗಿದ್ದೀವಿ. ಆಮೇನ್. ಹೇಗೆ ನಾವು ಕ್ಲೀನ್ ಆದದ್ದು? ಮೊದಲು ನೋಡ್ರಿ, 501 ಸೋಪ್ ಇತ್ತು, ಗೊತ್ತಾ ನಿಮಗೆ? ಇನ್ನೊಂದು ಕಲರ್, ಹಳದಿ ಕಲರ್ ಒಂದು ಸೋಪ್ ಇತ್ತು, ಅದೇ ರೀತಿಯಲ್ಲಿ ಅದನ್ನು ತಿಕ್ಕಿ ಒಂದೇ ವಾಸನೆ. ಅದು ಎಲ್ಲಿ ಹೋದ್ರೆ, ಅಮೆರಿಕೆಗೆ ತಗೊಂಡೋದ್ರೆ ಅದೇ ವಾಸನೆ. 501 ಮಾತ್ರ. ಈಗ ತರತರದ ಪರಿಮಳ ಇದೆ, ಹೌದಲ್ವಾ? ತರತರದ ಪರಿಮಳ ಇಲ್ವಾ? 501 ಸ್ಮೆಲ್ ಈಗ ನೆನಪಿದ್ಯಾ ಯಾರಿಗಾದ್ರು? ನೆನಪು ಕೆಲವರಿಗೆ ಇರ್ಬೋದು, ಕೆಲವರಿಗೆ ಇಲ್ಲ. ಪ್ರೈಸ್ ಗಾಡ್. ಬಾರ್ ಸೋಪ್ ಅಂತ ಹೇಳ್ತಾರೆ ಅಲ್ವಾ ಬ್ರದರ್? ಪ್ರೈಸ್ ಗಾಡ್. ಬಡವರ ಬಂಧು. ಅಲ್ಲೇಲೂಯಾ. ಈಗ ಯಾರಿಗಾದ್ರೂ ಯಶೋದಿಷ್ಟರಿಗೆ ಒಂದು ಕೊಟ್ಟು, ಸಿಸ್ಟರ್ ನೀವು ಸಸಿ ಸೋಪ್ ಯೂಸ್ ಮಾಡಬೇಡಿ, ಇದನ್ನು ಯೂಸ್ ಮಾಡಿ ಅಂತ ಹೇಳಿದ್ರೆ ಯೂಸ್ ಮಾಡ್ತಾರಾ? ಇಲ್ಲ. ಪ್ರೈಸ್ ಗಾಡ್. ಯಾರು ಯೂಸ್ ಮಾಡ್ಲಿಕ್ಕಿಲ್ಲ, ಹೌದಲ್ವಾ? ಏನಕ್ಕಂದ್ರೆ ನಮಗೆ ಅದೆಲ್ಲ ಹೋಗಿ ಈಗ ನಾವೇ ಒಂದು ಸ್ಪೆಷಲ್ ಆಗಿದ್ದೇವೆ. ಬರುವಾಗ ಹೇಳ್ತೀವಿ, ಅದು ಬೇಡ, ಸರ್ಫೆಕ್ಸಲ್ ಸೋಪ್ ತಗೊಂಬನ್ನಿ, ಶಶಿ ಸೋಪ್ ಇದೆ ಅದು ತಗೊಂಬನ್ನಿ, ಅಲ್ವಾ? ನಿಶಾಂತ್ ಏನೋ ಫ್ಯೂಚರ್ ಇದು ಯೋಚನೆ ಮಾಡ್ತಾ ಇದ್ದೇನೆ. ಇನ್ನೆಲ್ಲ ಮುಂದೆ ಮನೆಯಲ್ಲಿ ಹಂಗೇನೆ ಹೇಳ್ತಾರ, ನನ್ನ ಫ್ಯೂಚರ್ ಹೇಗೆ? ಈಗ ಅಮ್ಮ ಪಾಪ ಹೇಗ ಒಂದು ಒಗಿದು ಹೀಗೆ ಬಿಸಾಡಿದ್ರೆ ಒಂದು ಒಗ್ದು ಬಿಡ್ತಾರೆ. ಇನ್ನು ಮುಂದೆ ಏನೆಲ್ಲ ಕಾದಿದೆಯೋ, ಅಲ್ವಾ? 501 ತರಬೇಕಿತ್ತು. ಪ್ರೈಸ್ ಗಾಡ್. ಕಡಿಮೆಲೆ ಸಿಕ್ತಿತ್ತು ಅಂತ, ಅಲ್ವಾ? ಈಗೆಲ್ಲ ನೋಡಿ, ಅಲ್ವಾ? ಈ ಸೋಪು ಎಲ್ಲ ಬಳಸಿದ್ದಾರೆ, ಆಲ್ಮೋಸ್ಟ್ ತುಂಬಾ ಜನರು ಬಳಸಿದ್ದಾರೆ, ಹೌದಲ್ವಾ? ಒಂದೇ ಪರಿಮಳ, ಒಂದೇ ಸ್ಮೆಲ್. ಪ್ರೈಸ್ ಗಾಡ್. ಏನಾದ್ರು ಚೇಂಜಸ್ ಇದೆಯಾ? ನೋಡಿ, ಖಾಲಿ ರಕ್ಷಣೆ ಹೊಂದುವುದು, ದೀಕ್ಷಾಸ್ಥಾನ ಹೊಂದುವುದು ಮಾತ್ರವಲ್ಲ, ನಾವು ಶುದ್ಧರಾಗಬೇಕಾದ್ರೆ ನಾವು ಯಾವುದರಿಂದಲೂ ಶುದ್ಧರಾಗ್ಲಿಕ್ಕಾಗಲ್ಲ, ದೇವರ ವಾಕ್ಯದಿಂದ ಮಾತ್ರ. ಇವತ್ತು ನೀನು ವಾಕ್ಯವನ್ನು ಕೈಗೊಂಡು ನಡೆದ್ರೆ ನೀನು ಶುದ್ಧನಾಗಿದ್ದೀಯ. ಹೇಗೆ ವಾಕ್ಯ ಹೇಳ್ತದೆ? ವಾಕ್ಯ ಓದಿ ಹೇಗೇನು? ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಶುದ್ಧರಾದದ್ದು ಯಾವುದಕ್ಕಲ್ಲ, ವ್ರತ ಮಾಡಿ ಅಲ್ಲ, ಉಪವಾಸ ಮಾಡಿ ಅಲ್ಲ, ಇನ್ನೇನು ಮಾಡಿ ಅಲ್ಲ, ದೇವರ ವಾಕ್ಯವನ್ನು ಯಾರು ಕೈಗೊಂಡು ನಡೀತಾರೆ ಅವರು ಶುದ್ಧರಾಗಿದ್ದಾರೆ. ಆಮೇನ್. ಎಷ್ಟನ್ನ ನಂಬ್ತೀರಿ? ಹಾಗಾದ್ರೆ ಶುದ್ಧ ಮಾಡಿದ ನಾವಲ್ಲ, ಶುದ್ಧ ಮಾಡಿದ ಪಾಸ್ಟರ್ ಅಲ್ಲ, ಶುದ್ಧ ಮಾಡಿದ ವ್ಯಕ್ತಿ ಅಲ್ಲ, ಶುದ್ಧ ಮಾಡಿದ ಪ್ರವಾದಿ ಅಲ್ಲ, ಶುದ್ಧ ಮಾಡಿದ ದೇವರ ವಾಕ್ಯ. ಪ್ರೈಸ್ ಗಾಡ್. ಅದಕ್ಕೆ ಆಧಾರವಾಗಿ ಅದನ್ನು ಹೇಳಿದ್ದು ಮಾತ್ರ ಪಾಸ್ಟರ್ ಅಥವಾ ಪ್ರವಾದಿ ಅಥವಾ ಅನೇಕ ವ್ಯಕ್ತಿಗಳು ಅಥವಾ ವಿಶ್ವಾಸಿ, ಆದ್ರೆ ಶುದ್ಧ ಮಾಡಿದ್ದು ದೇವರ ವಾಕ್ಯ. ಹೇಗೆ ಶುದ್ಧ ಮಾಡಿದ್ದು? ದೇವರ ವಾಕ್ಯವನ್ನು ಹೇಗೆ ಅಂತೆ ವಿಶಾಲ ಕೇಳಿದ ದೆಸೆಯಿಂದ. ಹೇಗೆ? ಮನಸ್ಸೆಲ್ಲ ಇಲ್ಲಿರ್ಬೇಕು, ಎಲ್ಲೆಲ್ಲಿ ಹೋಗ್ಬಾರ್ದು. ನಾವು ವಾಕ್ಯವನ್ನು ಕೇಳಿದ ದೆಸೆಯಿಂದ ಏನಾಗಿದ್ದೇವೆ ಅಂತೆ? ಶುದ್ಧರಾಗಿದ್ದೇವೆ. ಪ್ರೈಸ್ ಗಾಡ್. ಅದಕ್ಕೆ ವಾಕ್ಯ ಹೇಳುದು 13ನೇ ವಾಕ್ಯಕ್ಕೆ ಬನ್ನಿ. ನಮ್ಮ ವಾಕ್ಯಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ. ಈಗಲಾದರೂ ಎಫೆಸ 2:17. ಎಫೆಸ ಅದೇ 2:17. ಹೇಗೆ ರಕ್ತದ ಮೂಲಕವಾಗಿ ಸಮೀಪಸ್ಥರಾದದ್ದು? ಹೇಗೆ? ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೆ ಸಮಾಧಾನವನ್ನು ಸಾರಿದನು. ಆಮೇಲೆ ಈ ಸಾರಿದಂತ ವಾಕ್ಯ ನಮ್ಮನ್ನು ಶುದ್ಧ ಮಾಡಿದ್ದು. ಏನ್ ಮಾಡಿದ್ದು? ಹಾಗಾದ್ರೆ ನಾವು ಶುದ್ಧವಾದದ್ದು ಹೇಗೆ? ನಾವು ಹತ್ತಿರವಾದದ್ದು ಹೇಗೆ? ದೇವರ ವಾಕ್ಯದಲ್ಲಿ ಜೀವಿಸಿದ ನಿಮಿತ್ತವಾಗಿ, ರಕ್ಷಣೆ ಹೊಂದಿದ ನಿಮಿತ್ತವಾಗಿ, ಒಂದೇ ಕುಟುಂಬವಾದ ನಿಮಿತ್ತವಾಗಿ ನಾವೀಗ ರಕ್ತ ಸಂಬಂಧಿಗಳು. ನಮ್ಮಲ್ಲಿ ಹೇಳಿಕ್ಕಿಲ್ಲ ಅವರು ಹಾಕಿ, ಅವರು ಇವರು ಈ ಕ್ಯಾಸ್ಟ್ ಅವರು, ಅವರು ಹಂಗೆ, ಇವರು ಕೀಳು, ಇವರು ಮೇಲಿಲ್ಲ, ಅಲ್ಲೆಲ್ಲ ಬಂದಿರಬಹುದು. ಆದರೆ ನಾವು ಎಲ್ಲರೂ ಕೂಡ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಆತನಲ್ಲಿ ಸಮೀಪವಾಗಿದ್ದೇವೆ. ಆಮೇನ್. ಈಗ ನಮಗೆ ಮೈನ್ ಮುಖ್ಯಸ್ಥ ಯಾರು? ಯೇಸು ಕ್ರಿಸ್ತನು. ಹಾಗಾದ್ರೆ ಯೇಸು ಕ್ರಿಸ್ತನು ಮುಖ್ಯಸ್ಥನಾದ ಮೇಲೆ ಅಬ್ರಾಮನು ಅವನಿಗಿಂತ ಮೊದಲು ಬಂದವನು, ಹೌದಲ್ವಾ? ಯೇಸುಗಿಂತ ಮೊದಲು ಬಂದವನು ಯಾರು? ಆದ್ರೆ ಯೇಸು ಪರಿಸಯ ಶಾಸ್ತ್ರಿಗಳೊಟ್ಟಿಗೆ ಮಾತಾಡುವಾಗ ಯೇಸು ಹೇಳ್ತಾನೆ, ನಾನು ಅಬ್ರಾಮನಿಗಿಂತ ಮೊದಲೇ ಇದ್ದವನು. ಆಮೇನ್. ಲೋಕದ ಪ್ರಕಾರ ಯೇಸು ಅಬ್ರಾಮನಿಗಿಂತ ನಂತರ ಬಂದದ್ದು, ಹೌದಾ ಅಲ್ವಾ? ಆದ್ರೆ ಯೇಸು ಅಬ್ರಾಮನಿಗಿಂತ ಮೊದಲೇ ಇದ್ದವನು. ಹೇಗೆ ಹೇಳ್ತೇವೆ ನಾವು? ಆತನು ವಾಕ್ಯವಾಗಿದ್ದನು, ಆದಿಯಲ್ಲಿ ಇದ್ದವನು, ಹೌದಲ್ವಾ?
ಪ್ರೈಸ್ ಗಾಡ್. ಹಾಗಾದ್ರೆ ಅಬ್ರಾಮನಿಗೆ ಉಂಟಾದ ಆಶೀರ್ವಾದವು ನಮಗೆ ಸಿಕ್ಬೇಕಾದದ್ದು ಹೇಗೆ? ಅಬ್ರಾಮನಿಂದನ, ಕ್ರಿಸ್ತ ಯೇಸುವಿನಿಂದನ? ಯಾರು ಮೊದಲೇ ಬಂದದ್ದು? ಅಬ್ರಾಮನ. ಈ ಲೋಕದ ಪ್ರಕಾರ, ನಿಯಮದ ಪ್ರಕಾರ ಯೇಸು ಕ್ರಿಸ್ತನ. ಹಾಗಾದ್ರೆ ವಾಗ್ದಾನ ಕೊಡುವವನು ಅಬ್ರಾಮನ, ಕ್ರಿಸ್ತನ? ಆಮೇಲೆ ಹಾಗಾದ್ರೆ ಸಿಕ್ಬೇಕಾದದ್ದು ಯಾರಿಂದ? ಹೊಸ ಒಡಂಬಡಿಕೆಗೆ ಕ್ರಿಸ್ತನನ್ನು ಧರಿಸಿದ ನಿಮಿತ್ತವಾಗಿ, ಕ್ರಿಸ್ತನನ್ನು ಅಂಗೀಕರಿಸಿದ ನಿಮಿತ್ತವಾಗಿ ಅಬ್ರಾಮನಿಗೆ ಉಂಟಾದ ಆಶೀರ್ವಾದ ನಮಗೆ ಸಿಕ್ಕಿದ್ದು ಹೇಗೆ ಅಂದ್ರೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ. ನೀನು ಕಾಡುವ ಜಾಗವೆಲ್ಲ ನಿನಗೆ ಸ್ವಂತ ಅಂತ ಹೇಳಿದ್ರೆ ಸಿಕ್ಕಿದ ಹೇಗೆ? ಕ್ರಿಸ್ತ ಯೇಸುವಿನ ಮೂಲಕವಾಗಿ. ಅಬ್ರಾಮನಿಗೆ ಉಂಟಾದ ಆಶೀರ್ವಾದ ನಿನಗೆ ಉಂಟಾಗ್ಲಿ ಅಂತ ಹೇಳಿದ್ರೆ ಸಿಕ್ಕಿದ ಹೇಗೆ? ಕ್ರಿಸ್ತ ಯೇಸುವಿನ ಮೂಲಕವಾಗಿ. ಹಲ್ಲೆಲೂಯಾ. ನೀನು ಹೋಗುವಂತ ಎಲ್ಲಾ ದಾರಿಗಳಲ್ಲಿ ದೊಡ್ಡ ಜನಾಂಗವನ್ನಾಗಿ ಮಾಡ್ತಾನೆ ಹೇಳಿದ ವಾಗ್ದಾನ ಹೇಗೆ ಸಿಕ್ಕಿದ್ದು? ಕ್ರಿಸ್ತ ಯೇಸುವಿನ ಮೂಲಕವಾಗಿ. ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಬರುವುದಿಲ್ಲ ಎಂಬ ಸಿಕ್ಕಿದ್ದು ವಾಗ್ದಾನ ಹೇಗೆ ಸಿಕ್ಕಿದ್ದು? ಕ್ರಿಸ್ತ ಯೇಸುವಿನ ಮೂಲಕವಾಗಿ. ಲೌಕಿಕವಾಗಿ ಅನ್ಯ ಜನಗಳಾಗಿ ಲೌಕಿಕವಾದ ಕಾರ್ಯಗಳಲ್ಲಿ ಇಲ್ಲದೆ ಇದ್ದವರು ಅವರ ಆ ವಾಗ್ದಾನಕ್ಕೆ ಬಾಧ್ಯರಾಗುವುದಿಲ್ಲ. ಆದ್ರೆ ಕ್ರಿಸ್ತ ಯೇಸುವಿನಲ್ಲಿ ಇದ್ದುದಕ್ಕೆ ನಮಗೆ ಆ ವಾಗ್ದಾನ ಸಿಕ್ಕಿದ್ದು. ಹಾಗಾದ್ರೆ ಅದು ಸಿಕ್ಬೇಕಾದ್ರೆ ನಾವು ಶುದ್ಧರಾಗಬೇಕು. ಆ ಶುದ್ಧರಾದದ್ದು ಹೇಗೆ? ದೇವರ ವಾಕ್ಯದಲ್ಲಿದ್ದ ನಿಮಿತ್ತವಾಗಿ. ಆಮೇನ್. ಶುದ್ಧ ಮಾಡಿದ್ಯಾರು? ಪಾಸ್ಟರ್ ದೀಕ್ಷಾಸ್ಥಾನ ಕೊಟ್ಟು ಶುದ್ಧ ಮಾಡಿದ್ರ? ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತ ವ್ಯಕ್ತಿ ಶುದ್ಧತೆಯನ್ನು ಹೊಂದಿಕೊಳ್ಳುವನಾಗಿರ್ತಾನೆ. ಆಮೇನ್. ದೇವರಿಗೆ ಸ್ತೋತ್ರ. ಹಾಗಾದ್ರೆ ವಾಕ್ಯ ಹೇಳ್ತದೆ, ನೀವು ರಕ್ತದ ಮೂಲಕವಾಗಿ ಸಮೀಪವಾದದ್ದು. ಆಮೇನ್. ನಾವು ಹೇಗೆ ಸಮೀಪವಾದದಂತೆ? ರಕ್ತದ ಮೂಲಕವಾಗಿ. ನೋಡಿ, ಈ ರಕ್ತಕ್ಕೆ ಎಷ್ಟು ಸಂಬಂಧ ಇದೆ ನಮಗೆ ಗೊತ್ತಿದೆ. ರಕ್ತ ಸಂಬಂಧ ಅಂತ ನಾವು ಬಾಯಲ್ಲಿ ಹೇಳ್ತೀವಿ, ಆದ್ರೆ ರಕ್ತ ಸಂಬಂಧಿಗಳಿಗೆ ರಕ್ತನೇ ಇಲ್ಲದೆ ಹೋಗಿದ್ರೆ ಹೋಗ್ಬಿಡ್ತಾರೆ ಅವರೆಲ್ಲರಿಗೂ, ಅಲ್ವಾ? ರಕ್ತ ಸಂಬಂಧಿಗಳಿಗೆ ರಕ್ತನೇ ಇಲ್ಲ. ಏನ್ ಹೇಳ್ತೀವಿ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ? ನಾವು ಅಲ್ಲಿ ರಕ್ತದ ಒಂದು ಬ್ಲಡ್ ಬ್ಯಾಂಕಿಗೆ ಹೋಗಿ ಹೇಳ್ತೀವಿ, ರಕ್ತ ಬಿ ಪಾಸಿಟಿವ್ ಇದೆಯಾ, ಸಿ ಪಾಸಿಟಿವ್ ಇದೆಯಾ, ಓ ಪಾಸಿಟಿವ್ ಇದೆಯಾ? ನಾವು ಪಾಸಿಟಿವ್ ಅನ್ನು ಕೇಳ್ತೀವಿ, ಹೌದಲ್ವಾ? ನೆಗೆಟಿವ್ ಇದ್ದವ್ರು ಏನ್ ಕೇಳ್ತಾರೆ? ನೆಗೆಟಿವ್ ಅನ್ನು ಕೇಳ್ತಾರೆ, ಹೌದಲ್ವಾ? ಬ್ಲಡ್ ಅಲ್ಲಿ ನೆಗೆಟಿವ್ ಇದೆ, ಮೈಂಡ್ ಕೂಡ ಕೆಲವರು ನೆಗೆಟಿವ್ ಇರ್ತದೆ. ಪ್ರೈಸ್ ಗಾಡ್. ಸ್ತೋತ್ರ. ನೀವು ಪಾಸಿಟಿವ್ ನೆಗೆಟಿವ್ ಬ್ಲಡ್ ಇರ್ಬೋದು, ತಪ್ಪು ತಿಳ್ಕೊಳ್ಬೇಡಿ. ಆದ್ರೆ ನಾನು ಹೇಳ್ತೇನೆ, ಈ ರಕ್ತ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಹೋಗಿ ಪಂಚಾಯತಿಯವ್ರಿಗೆ ಕೇಳಿಕ್ ಆಗ್ತದ? ಬೆಳಿಗ್ಗೆ ನೀರು ಬಿಡಿ ಅಂತ ಹೇಳಿದಾಗೆ ರಕ್ತ ಉಂಟ ಕೇಳಿಕ್ ಆಗ್ತದ? ನಮ್ಮನ್ನು ಹೊಡೆದು ಓಡಿಸ್ತಾರೆ. ಹಲ್ಲೆಲೂಯಾ. ಬೇರೆ ಯಾವ್ದು ಆತ್ಮ ಬಂದಿರ್ಬೋದು ರಕ್ತ ಕೇಳಿದ್ರೆ, ಹೌದಲ್ವಾ? ಹೌದಲ್ವಾ? ಬದಲಾಗಿ ಎಲ್ಲಿಗೆ ಹೋಗ್ತೀವಿ ನಾವು? ಬ್ಲಡ್ ಬ್ಯಾಂಕಿಗೆ, ಅವ್ರಿಗೆ ಇವ್ರಿಗೆ ಫೋನ್ ಮಾಡ್ತೀವಿ. ಕಾರಣ ಏನಂದ್ರೆ ರಕ್ತ ಯಾರಲ್ಲಿ ಇರ್ತದೋ ಅದು ಬಹಳ ಉಪಯೋಗ. ಆಮೇನ್. ಹಾಗಾದ್ರೆ ಈ ರಕ್ತದ ಒಂದು ಸಂಬಂಧ ಇದೆಯಲ್ವಾ? ಈ ರಕ್ತ ಸಂಬಂಧಿಕರು ಎನಿಸ್ಕೊಳ್ಳುವವರು ಹೇಗೆ ಇರ್ಬೋದು? ಇವತ್ತು ನೋಡ್ಲಿಕ್ಕೆ ಆಗದಿರ್ಬೋದು, ದೂರ ಹೋಗಿರ್ಬೋದು, ಅದು ನಮ್ಮದೇ ಮನೇಲಿ ಇದ್ದದ್ದು ಕದ್ಕೊಂಡು ಹೋಗ್ಬೋದು, ತಿನ್ಕೊಂಡು ಹೋಗ್ಬೋದು, ಹಾಳು ಮಾಡ್ಕೊಂಡು ಹೋಗಿರ್ಬೋದು. ಆದ್ರೆ ಈ ರಕ್ತ ಸಂಬಂಧ ಇದೆಯಲ್ಲ, ಕ್ರಿಸ್ತನಲ್ಲಿರುವಂತ ಈ ಸಂಬಂಧ ಐಕ್ಯ ಎಲ್ಲಿ ಸೇರಿ ಬರ್ತಾರೋ ಅಲ್ಲಿ ದೇವರ ಪ್ರಸನ್ನತೆ ಇರ್ತದೆ. ಹಲ್ಲೆಲೂಯಾ. ನಮ್ಮ ಕೆಲವು ಸರಿ ನಮ್ಮ ಸಂಬಂಧಿಕರು, ನಮ್ಮ ರಕ್ತ ಸಂಬಂಧಿಗಳು, ನಮ್ಮ ನೆಂಟರು ಅಂತ ಹೇಳಿಕ್ಕೆ ನಮಗೆ ಬಹಳ ಖುಷಿ, ಹೌದಲ್ವಾ? ನಮ್ಮ ಒಂದು ಕುಟುಂಬದಲ್ಲಿ ಯಾರು ಫಿಲಿಂ ಸ್ಟಾರ್ ಇದ್ರೆ ನಾವು ಹೇಳ್ತೀವಿ, ಶಿಲ್ಪ ಶೆಟ್ಟಿ ನಮ್ಮ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಅವರ ಫ್ಯಾಮಿಲಿ, ನಾವು ಹೇಳ್ತೀವಿ, ಹೌದಲ್ವಾ? ಆದ್ರೆ ಅವರಿಗಿಂತಲೂ ಉನ್ನತವಾಗಿರುವಂತ ಯೇಸು ಕ್ರಿಸ್ತನಿಂದ ರಕ್ಷಣೆ ಹೊಂದಿದಂತ ಸಹೋದರ ಸಹೋದರಿಗೆ ಹೇಳ್ತೀವ, ಪವಿತ್ರ ಸಿಸ್ಟರ್ ನನ್ನ ಫ್ಯಾಮಿಲಿ, ನಿವಿಶಾಲ್ ನನ್ನ ಫ್ಯಾಮಿಲಿ, ಕಾವ್ಯ ಸಿಸ್ಟರ್ ನನ್ನ ಫ್ಯಾಮಿಲಿ. ಪ್ರೈಸ್ ಗಾಡ್. ಅಮ್ಮನ ಹೆಸರು ಏನ್ ಹೇಳಿದ್ರಿ? ರೂಪ ನಮ್ಮ ಫ್ಯಾಮಿಲಿ ಅಂತ ಹೇಳಿಕ್ ಸಾಧ್ಯನಾ? ಹಲ್ಲೆಲೂಯಾ. ಈ ಹೇಳ್ವಿಕೆ ನಮ್ಮ ಒಳಗಿದ್ರೆ ನಾವು ನಿಜವಾಗಿಯೂ ಕ್ರಿಸ್ತನ ಜನರು. ಹಲ್ಲೆಲೂಯಾ. ಈ ಒಂದು ಬಾಂಧವ್ಯ, ಈ ಒಂದು ಪ್ರೀತಿ ನಮ್ಮ ಒಳಗಿರ್ಬೇಕು. ಏನಕ್ಕಂದ್ರೆ ನಾವು ಯೇಸು ಕ್ರಿಸ್ತನಿಂದ ಹುಟ್ಟಿದವರು. ಈ ಹುಟ್ಟುವಿಕೆ ಬಂದದ ಹೇಗೆ? ನಿಕೋದೇಮನು ಕೇಳಿದಂತ ಪ್ರಶ್ನೆ ಹೇಗೆ? ಹೊಸದಾಗಿ ಹುಟ್ಟಬೇಕಾದ್ರೆ ಏನು ಮಾಡ್ಬೇಕಂತ ಕೇಳ್ತಾನೆ. ಅವನು ಯೋಚನೆ ಮಾಡ್ತಾನೆ, ತಾಯಿಯ ಗರ್ಭದಲ್ಲಿ ಹೋಗ್ತದ, ಇನ್ನೊಂದು ಜನ್ಮ ಇರ್ಬೋದಾ, ಏನಾದ್ರು ರಾಶಿ ಇರ್ಬೋದಾ ಬೋಧನೆಯಲ್ಲಿ ಅಂತ ಹೇಳ್ತಾನೆ. ಹಾಗೆ ಯೇಸು ಸ್ವಾಮಿ ಹೇಳ್ತಾರೆ, ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯ ನೂತನವಾಗಿ ಹುಟ್ಟುವಂಥದ್ದು, ಬೋರ್ನ್ ಅಗೈನ್ ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ನಾವು ಹುಟ್ಟುವಂಥದ್ದು ಹೇಗೆ? ಮೊದಲನೇದಾಗಿ ನಾವು ಹುಟ್ಟಿದ್ದೇವೆ ತಾಯಿ ತಂದೆಯವರಿಗೆ, ಆದ್ರೆ ಎರಡನೇದಾಗಿ ಹುಟ್ಟುವುದು ಬೈಬಲ್ ಹೇಳ್ತದೆ ಪುತ್ರ ಸಂಕಲ್ಪದಿಂದ, ಕಾಮದಿಂದ, ಮತ್ತೆ ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಟು ದ ವರ್ಡ್ ಆಫ್ ಗಾಡ್. ಹಲ್ಲೆಲೂಯಾ. ಅಂದ್ರೆ ದೇವರ ವಾಕ್ಯದಿಂದ ಹುಟ್ಟಿದವನು. ಅವನು ಯಾರಂತೆ? ಅವಳು ಯಾರಂತೆ? ದೇವರ ವಾಕ್ಯದಿಂದ ಹುಟ್ಟಿದವರಿಗೆ ಬೈಬಲ್ ಹೇಳ್ತದೆ, ಅವರಿಗೆ ಇಸ್ರಾಯೇಲಲ್ಲಿ ಹಕ್ಕಿದೆ, ಅಬ್ರಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲಿದೆ, ಒಡಂಬಡಿಕೆಗೆ ಸಮೀಪರಾಗಿದ್ದಾರೆ, ದೇವರನ್ನ ಅರಿತವರಾಗಿದ್ದಾರೆ, ಮೊದಲು ದೂರವಾಗಿದ್ದವರು ಮತ್ತೆ ಕ್ರಿಸ್ತನಲ್ಲಿ ಸೇರಿದವರಾಗಿದ್ದಾವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನೋಡಿ, 12ನೇ ವಾಕ್ಯದಲ್ಲಿ ಏನೆಲ್ಲ ಹಲ್ಲೆಲೂಯಾ ಇಲ್ಲ ಎಂಬುದಾಗಿ ಬರೆದಿದೆ, ಅದೆಲ್ಲ ಇರುವವರು. ನೋಡ್ರಿ, ಏನೆಲ್ಲ ಇಲ್ಲದವರು. ಈಗ ಏನಾದ್ರು ಹೇಳ್ಬೇಕು, ನಾವು ಕ್ರಿಸ್ತನನ್ನು ಸೇರಿದವರಾಗಿದ್ದೇವೆ. ಹಲ್ಲೆಲೂಯಾ. ಮುಂದೆ
ಇಸ್ರಾಯೇಲಿಯ ಹಕ್ಕಿನಲ್ಲಿ ಹ್ಮ್. ಪಾಲಿಲ್ಲದ ಈಗ ಏನಾಗಿದೆ ಅವನ ಕ್ರಿಸ್ತನ ಹಕ್ಕಿನಲ್ಲಿ ಪಾಲಿರುವವರು ಹೇಳ್ರಿ, ಕ್ರಿಸ್ತ ಯೇಸುವಿನ ಹಕ್ಕಿನಲ್ಲಿ, ಇಸ್ರಾಯೇಲ್ಯರ ಹಕ್ಕಿನಲ್ಲಿ ಪಾಲು ಇರುವವರು. ಮುಂದೆ ಅಬ್ರಹಾಮನಿಗೆ ಉಂಟಾದ ಹಾ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಹಾ. ಸೇರಿದವರು. ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನಗಳಿಗೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರಿದವರು. ಹೇಳ್ರಿ, ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಎಲ್ಲ ಒಡಂಬಡಿಕೆಯಲ್ಲಿ ಸೇರಿದವರಾಗಿದ್ದೇವೆ. ಹೇಗೆ ಸೇರಿದ್ದು ಸೀತಕ್ಕ? ಕ್ರಿಸ್ತ ಯೇಸುವಿನಲ್ಲಿದ್ದು. ಅರ್ಥ ಐತಲ್ವಾ? ಓಕೆ. ಈ ಲೋಕದಲ್ಲಿ ಹಾ ಯಾವ ನಿರೀಕ್ಷೆ ಇಲ್ಲದವರು ಹಾ ಈಗ ಏನಾಗಿದ್ದೇವೆ? ಈ ಲೋಕದಲ್ಲಿ ಎಲ್ಲ ನಿರೀಕ್ಷೆ ಇರುವವರು. ಆಮೇಲೆ ನಿಮಗೆ ಅರ್ಥ ಆಯ್ತಾ? ಇಲ್ಲಿ ಬರ್ದದ್ದು ಏನಕ್ಕಂದ್ರೆ, ಈ ಬರ್ದ ಎಲ್ಲಾ ವಿಷಯಗಳು ನಾವು ಇಲ್ಲದವರಾಗಿದ್ದೇವೆ. ಯಾಕೆ? ಪೂರ್ವದಲ್ಲಿ ನಾವು ಆಗಿದ್ದೆವು. ಈಗ ನಾವು ಏನಾಗಿದ್ದೇವೆ? ಎಲ್ಲವೂ ಇರುವವರಾಗಿದ್ದೇವೆ. ಎಲ್ಲವನ್ನು ಹೊಂದಿಕೊಳ್ಬಹುದು. ಎಲ್ಲವೂ ಆತನಲ್ಲಿ ನಮಗೆ ಫುಲ್ಫಿಲ್ ಆಗಿದೆ. ಏನಕ್ಕಂದ್ರೆ ಅದೇ 2ನೇ ಅಧ್ಯಾಯ 7ನೇ ವಾಕ್ಯ ಏನ್ ಹೇಳ್ತಾನೆ ನೋಡಿ. 7ನೇ ವಾಕ್ಯ, ಕೃಪಾತಿಶಯವನ್ನು ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ಹಾ ತೋರಿಸಬೇಕೆಂದು ಹಾ ಕ್ರಿಸ್ತ ಯೇಸುವಿನಲ್ಲಿರುವ ಹಾ ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಹಾ ಆತನೊಂದಿಗೆ ಹಾ ಕೂಡಿಸಿದ್ದಾನೆ. ಆಮೇನ್, ಹಲ್ಲೆಲೂಯ. ನಾವು ಸತ್ತವರಾಗಿದ್ದ ನಮ್ಮನ್ನು, ನಮ್ಮ ಆತ್ಮವನ್ನು ಕ್ರಿಸ್ತನಲ್ಲಿ ಬದುಕಿಸಿ, ಈಗ ಬೈಬಲ್ ಹೇಳ್ತದೆ ಕ್ರಿಸ್ತನಲ್ಲಿ ಎಬ್ಬಿಸಿ ಅಂದ್ರೆ ಏನಂತ? ಕ್ರಿಸ್ತನೊಂದಿಗೆ ಬದುಕಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ. ನಾವು ಯಾವಾಗ ರಕ್ಷಣೆ ಹೊಂದಿದ್ದೇವೆ, ಕ್ರಿಸ್ತನನ್ನು ಅನುಕರಿಸಿದ್ದೇವೆ, ವಾಕ್ಯ ನಮ್ಮನ್ನು ಶುದ್ಧಿ ಮಾಡಿದೆ. ಈಗ ನಾವು ಲೌಕಿಕ ವ್ಯಕ್ತಿಗಳಲ್ಲ, ಕ್ರಿಸ್ತನ ಅನುಯಾಯಿಗಳು. ಹಲ್ಲೆಲೂಯ. ಕ್ರಿಸ್ತನ ಹಿಂಬಾಲಕರು ಅಥವಾ ಕ್ರಿಸ್ತನ ಶಿಷ್ಯರು, ಕ್ರಿಸ್ತನವರು. ಹಲ್ಲೆಲೂಯ. ಎಲ್ಲಿ ಕ್ರೈಸ್ತರೆಂಬುದಾಗಿ ಹೆಸರು ಮೊದಲು ಬಂತು ಬೈಬಲಲ್ಲಿ? ಅಂತಿಯೋಕ್ಯದಲ್ಲಿ. ಏಕೆ ಅಂತಿಯೋಕ್ಯದಲ್ಲಿ ಬಂತು? ಅವರೆಲ್ಲ ಕ್ರಾಸ್ ಹಾಕೊಂಡು, ವೇಷ ಎಲ್ಲ ಹಾಕೊಂಡು ಕೂತು, ಇಲ್ಲಿಗೊಂದು ಹಗ್ಗೆಲ್ಲ ಕಟ್ಕೊಂಡು, ಮತ್ತೆ ಬೈಬಲ್ ಎಲ್ಲ ಇಟ್ಕೊಂಡು ಅಲ್ಲಿ ರೋಡಲ್ಲಿ ಆಡ್ಕೊಂಡು ಹೋದ್ರ? ಅಥವಾ ನಾನೊಂದು ಕ್ರಾಸ್ ಹಾಕೊಂಡಿದ್ದೀನಿ, ಅಥವಾ ನಾನೆಲ್ಲ ಗೆಜ್ಜೆ ಹಾಕೊಂಡಿದ್ದೀನಿ, ಅಥವಾ ಜಿಂಗಲ್ ಬ್ಯಾಲ್ಡ್ ಡ್ರೆಸ್ ಹಾಕೊಂಡು ಹೋಗಿದ್ದೀನಿ, ಅದಕ್ಕೆ ಕ್ರೈಸ್ತರು ಅಂತ ಕರೆದ್ರ? ಮತ್ತೇನಕ್ಕೆ? ಅವರು ಕ್ರಿಸ್ತನ ಹಾಗೆ ಮಾತನಾಡಿದ್ರು. ಹಲ್ಲೆಲೂಯ. ಕ್ರಿಸ್ತನ ಹಾಗೆ ನೋಡಿದ್ರು, ಕ್ರಿಸ್ತನ ಹಾಗೆ ಕನಕರಿಸಿದ್ರು. ಬೈಬಲ್ ಹೇಳ್ತದೆ ಅವರು ಕ್ರಿಸ್ತನ ಹಾಗೆ ನಡೆದ ನಿಮಿತ್ತವಾಗಿ ಬೈಬಲ್ ಹೇಳ್ತದೆ ಇವರು ಕ್ರೈಸ್ತರು. ಹಲ್ಲೆಲೂಯ. ಕ್ರೈಸ್ತರು ಹೆಂಗೆ, ಯಾಕೆ ಹೆಸರು ಬಂದದ್ದು? ಯೇಸು ಕ್ರಿಸ್ತನ ಹೋದ ಮೇಲೆ ಅವರಿಗೆಲ್ಲ ಒಂದು ಜಪಸರ ಕೊಟ್ಟು ಅಥವಾ ಒಂದು ಕ್ರಾಸ್ ಕೊಟ್ಟು, ನೀವೆಲ್ಲ ಇದು ಹಾಕೊಂಡ್ರೆ ಈಗ ನಿಮ್ಮನ್ನು ಕ್ರಿಶ್ಚಿಯನ್ ಅವರು ಅಂತ ಹೇಳ್ತಾರೆ ಅಂತ ಹೇಳಿದ್ರ? ನಾನು ಮೇಲೆ ಹೋಗ್ತೀನಿ, ಇನ್ನು ನಿಮ್ಮನ್ನು ಯಾರು ಇರಲ್ಲ, ಈ ಕ್ರಾಸ್ ಅನ್ನು ಇಟ್ಕೊಂಡು ಹೋಗ್ಬೇಕು, ಇದನ್ನ ಇಟ್ಕೊಂಡ್ರೆ ಮಾತ್ರ ನಿಮ್ಮನ್ನು ಕ್ರಿಶ್ಚಿಯನ್ ಅಂತ ಹೇಳಿಕ್ ಸಾಧ್ಯ, ಇಲ್ಲ ಅಂದ್ರೆ ನಿಮ್ಮದು ಆಧಾರ್ ಕಾರ್ಡ್ ಅಲ್ಲಿ ಹೆಸರು ತೆಗೆದು ಬಿಡ್ತಾರೆ ಅಂತ ಹೇಳಿದ್ರ? ಇಲ್ಲ. ಹೇಗೆ ನಾವು ಕ್ರೈಸ್ತರು ಎಂಬುದಾಗಿ ಹೆಸರು ಬಂತು? ಕ್ರಿಸ್ತನನ್ನು ಅನುಸರಿಸಿದಾಗ. ಆಗ ಗಮನಿಸಬೇಕು, ಅಲ್ಲಿ ಲೌಕಿಕವಾಗಿಯೂ ಅಥವಾ ಆತ್ಮಿಕವಾಗಿಯೂ ನಾವು ವ್ಯತ್ಯಾಸ ಮಾಡುವಾಗ, ನಾವು ಕ್ರಿಸ್ತನನ್ನು ಅನುಸರಿಸಲಿಕ್ಕೆ ಏನು ಪ್ರೂಫ್ ಇಲ್ಲ, ನಮಗೆ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಬದಲಾಗಿ ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದು, ಬಾಯಿಂದ ಅರಿಕೆ ಮಾಡಿ ಹೃದಯದಲ್ಲಿ ನಂಬಿ ದೇವರ ವಾಕ್ಯವನ್ನು ಕೇಳಿ ನಾವು ಶುದ್ಧರಾದ. ಹಲ್ಲೆಲೂಯ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಶುದ್ಧ ಮಾಡಿದಲ್ಲ, ಪಾಸ್ಟರ್ ಶುದ್ಧ ಮಾಡಿದಲ್ಲ, ಲೋಕ ಶುದ್ಧ ಮಾಡಿದಲ್ಲ, ವ್ಯಕ್ತಿಗಳು ಶುದ್ಧ ಮಾಡಿದಲ್ಲ, ಸ್ನಾನ ಮಾಡಿ ಶುದ್ಧ ಆದದಲ್ಲ, ಯಾವುದ್ರಲ್ಲಿ ಕೂಡ ಶುದ್ಧ ಆದದಲ್ಲ. ಶುದ್ಧ ಆದದ ಹೇಗೆ? ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ವಾಕ್ಯವನ್ನು ಕೈಗೊಂಡ ನಿಮಿತ್ತವಾಗಿ ನಾವು ಶುದ್ಧವಾದದ್ದು. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ಅಲ್ಲ ಅಂತ ಒಪ್ಪಿಕೊಳ್ತೀರಾ? ಹೌದು ಅಲ್ವಾ? ಪ್ರೈಸ್ ಗಾಡ್. ಅದು ಕೂಡ ಕೆಲವರಲ್ಲಿ ಏನ್ ಗೊತ್ತಾ, ಹೌದು ಇಲ್ಲ ಅಲ್ಲನೂ ಅಲ್ಲ. ಪ್ರೈಸ್ ಗಾಡ್. ಎರಡರ ಮಧ್ಯಸ್ಥರು ನಾವು. ಹೌದು ಹೇಳಿದ್ರೆ ನೀವು ಏನಾದ್ರು ಹೇಳ್ತೀರಾ, ಅಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ, ಅದಕ್ಕೆ ಏನು ಹೇಳೋದೇ ಇಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯ. ಸುಮ್ಮನೆ ಕೂತ್ಕೊಂಡಿದ್ದೀನಿ. ಎಸಿ ಇದ್ರೆ ಒಂದು ನಿದ್ದೆ ಮಾಡ್ಬೋದಿತ್ತು, ಏನೋ ಒಂದು ಡಬ್ಬ ಫ್ಯಾನ್ ಇಟ್ಕೊಂಡಿದ್ದೀರಿ. ಪ್ರೈಸ್ ಗಾಡ್. ಕೆಲವರ ಮೈಂಡ್ ಹೀಗೆ. ಪ್ರೈಸ್ ಗಾಡ್. ಏನಾಯ್ತು? ಈಗೆಲ್ಲ ಸಮಸ್ಯೆಗಳು, ಹೌದಲ್ವಾ? ದೇವರಿಗೆ ಸ್ತೋತ್ರ. ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಯಾವಾಗ ಈ ವಾಗ್ದಾನ ಉದ್ದೇಶಗಳಿಗೆ ಪಾಲುದಾರರಂದ್ರೆ, ನಮಗೆ ಕೆಲವು ವ್ಯಕ್ತಿಗಳು ಬಂದು ನಮಗೆ ಪ್ರವಾದನೆ ಹೇಳ್ತಾರೆ. ಸತ್ಯನಾ ಅಲ್ವಾ? ಸತ್ಯ. ದೇವರು ವಾಗ್ದಾನ ಮಾಡ್ತಾರೆ, ಸತ್ಯ. ಅದು ನಮಗೆ ಸಿಕ್ಕಿದಂತ ಒಂದು ಆಲೋಚನೆ, ದೈವಿಕವಾದ ಕಾರ್ಯ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಬೈಬಲ್ ಬರೆದಿರುವಂತ, ನೀನು ನಂಬುವಂತ ಎಲ್ಲ ವಾಗ್ದಾನಗಳು, ವಿಷಯಗಳು ಅದು ಹೌದು ಮತ್ತೆ ಆಮೇನ್ ಎಂಬುದಾಗಿ ನಿನ್ನ ಜೀವನದಲ್ಲಿ ಆಗಿದೆ. ಎಷ್ಟು ಜನ ನಂಬ್ತೀರಾ? ದೇವರ ವಾಕ್ಯಲ್ಲಿ ಹೇಳ್ತದೆ, ಯಾರು ಬಂದು ಪ್ರವಾದಿ ಹೇಳಿಲ್ಲ ನೀನು ಕೈ ಹಾಕಿದ ಕೆಲಸವನ್ನು ನಾನು ಅಭಿವೃದ್ಧಿಪಡಿಸ್ತೀನಿ ಅಂತ ಪ್ರವಾದಿ ಹೇಳಿಲ್ಲ ಅಂತ ತಿಳ್ಕೊಳ್ಳಿ. ನಿನಗೆ ಮನೆಯಲ್ಲಿ ಹೇಳಿದ್ರು ಇವತ್ತು ಶನಿವಾರ ಕೆಲಸ ಎಲ್ಲ ಸರಿಯಾಗಲ್ಲ, ಅಲ್ಲ ಹಾಳು ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ರು ಪ್ರವಾದನೆ ಹೇಳ್ತಾರೆ ಮನೆಯಿಂದಲೇ. ಕೆಲವು ಸರಿ ಇರ್ತಾರೆ ಮನೆಯಲ್ಲೇ ಪ್ರವಾದನೆ ಹೇಳುವವರು, ಇವತ್ತು ಓದೆಲ್ಲ ಕೆಲಸಗಳೆಲ್ಲ ಹಾಳಾಯ್ತು, ಶನಿವಾರ ಹೋಗ್ಬಾರ್ದಿತ್ತು ನಾನು ಅಂತ ಹೇಳುವವರು ಯಾರಾದ್ರೂ ಒಬ್ಬರು ಇರ್ತಾರೆ ಅಲ್ವಾ? ಆಗ
ಅಲ್ಲಿ ಒಬ್ಬರು ಬಂದ ಪ್ರವಾದಿಗಳು ನಮಗೆ ಹೇಳಿಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ದೇವರು ಆಶೀರ್ವಿಸ್ತಾರಂತ. ಆದ್ರೆ ಬೈಬಲ್ ಹೇಳ್ತದೆ, ನೀನು ಕೈ ಹಾಕುವ ಕೆಲಸ ಕಾರ್ಯಗಳನ್ನು ನಾನು ನಿನಗೆ ಸಫಲಗೊಳಿಸ್ತೇನೆ. ಹೇಳಿದವನು ಯಾರು? ನಂಬಿಗಸ್ತನು. ಈಗ ಅದನ್ನು ನಂಬುವಾಗ ವಾಕ್ಯವು ಆ ಕೆಲಸ ಕಾರ್ಯಗಳನ್ನು ಖಂಡಿತವಾಗಿ ದೇವರು ಸಫಲಗೊಳಿಸ್ತಾನೆ. ಹಲ್ಲೇಲೂಯಾ. ನೋಡ್ರಿ, ಅವರೊಬ್ರು ಬ್ರದರ್ ಹೀಗೆ ಹೇಳಿದ್ರು, ಏನಂದ್ರೆ ಆ ಒಂದು ಇಂಜಿನ್ ಅಥವಾ ಗಾಡಿ ಸ್ಟಾರ್ಟ್ ಆಗ್ಲಿಲ್ಲ. ಯಾಕಂದ್ರೆ ಅದು ಸ್ಟಾರ್ಟ್ ಆಗುವಂತ ಯಾವ ಮೂಮೆಂಟ್ ಇರ್ಲಿಲ್ಲ. ಯಾರಾಗೆ? ಸಾರಳಾಗೆ. ಪ್ರೈಸ್ ಗಾಡ್. ಗಾಡಿ ಸ್ಟಾರ್ಟ್ ಆಗುವ ಯಾವ ಮೂಮೆಂಟ್ ಇರ್ಲಿಲ್ಲ. ಹೇಗೆ? ಸಾರಳಾಗೆ. ಅಲ್ಲಿ ಅವಳು ಹೇಳಿದ್ದು, ಇನ್ನು ಮುಂದೆ ನನಗೆ ಏನಾಗುದಿಲ್ಲ, ಮಕ್ಕಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ಗಾಡ್. ಎಲ್ಲ ಡೆಡ್ ಆಗಿದೆ, ಪ್ರಾಬ್ಲಮ್ ಇಲ್ಲ, ಆಗಿಲ್ಲ. ಅಬ್ರಾಮ್ ಅಲ್ಲ, ಯಾರು ಏನು ಮಾಡಿದ್ರು, ದೇವರು ಬಂದ್ರು ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ. ಗರ್ಭ ಎಲ್ಲಾ ಕಾರ್ಯಗಳು ನಿಂತು ಹೋಗಿದೆ, ಸ್ಟಾಪ್ ಆಗಿದೆ, ನೆವರ್ ವರ್ಕ್. ಪ್ರೈಸ್ ಗಾಡ್. ಅದೇ ರೀತಿಯಲ್ಲಿ ಅವರು ಯೋಚನೆ ಮಾಡಿರ್ಬಹುದು, ಇಂಜಿನ್ ಯಾವುದು ಬ್ಯಾಟ್ರಿ ಎಲ್ಲ ಲೋ ಆಗಿ ಅವನು ಹೇಳಿದ ಮೆಕ್ಯಾನಿಕ್, ನನಗೆ ಬ್ಯಾಟ್ರಿ ಅಂದ್ರೆ ಗೊತ್ತು, ಅದ್ರ ಒಳಗಿರೋದು ಎಲ್ಲ ಗೊತ್ತು, ಅದು ಇನ್ನು ಆಗಲ್ಲ ಬ್ರದರ್, ಇನ್ನು ಹೊಸತು ತಗೊಳ್ಳಿ, ಇಲ್ಲಿ ನಾನೊಂದು 4,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿರ್ಬಹುದು. ಅಲ್ಲಲ್ಲಿಯ ಹೇಳ್ಬಹುದು. ಆದರೆ ಅದು ಅಲ್ಲಿ ಇಡುವಾಗ ಅಲ್ಲಿ ಒಳಗೆ ಬಂದಂತ ಜೀವ ಅಥವಾ ಅದ್ರ ಒಳಗೆ ಇರುವಂತ ಕಾರ್ಯಗಳು ಮತ್ತೆ ಆಕ್ಟಿವ್ ಆಗುವಾಗ ಅಲ್ಲಿರುವಂತ ಗಾಡಿ ಮತ್ತೆ ಅಲ್ಲಿಯ ಓಡಿದ ಹೇಗೆ ಅಂದ್ರೆ ಬ್ಯಾಟ್ರಿಯಲ್ಲಿ ಬಂದಂತ ಪವರ್ ನಿಮಿತ್ತವಾಗಿ. ಪ್ರೈಸ್ ಗಾಡ್. ಅವ್ರು ಹೇಳಿರೋದಕ್ಕೆ ಏನಾಗಿತ್ತು? ಡೆಡ್ ಆಗಿತ್ತು. ಆದ್ರೆ ಅದಕ್ಕೆ ಮತ್ತೆ ಜೀವ ಹೇಗೆ ಬಂದದ್ದು? ಅದರ ಒಳಗಿದ್ದಂತ ಪವರ್ ಆಕ್ಟಿವೇಟ್ ಆದ ನಿಮಿತ್ತವಾಗಿ ಅದು ಪವರ್ ಬಂತು. ಅದು ಹೇಗೆ ಬಂದಿರಬಹುದು. ಅದೇ ರೀತಿಯಲ್ಲಿ ಪ್ರಿಯರೇ, ಯಾವಾಗ ನಾವು ಅನ್ಯ ಜನಗಳಾಗಿದ್ದೆವು ಆಗ ಕ್ರಿಯೆ ಆಗದಂತ ಕಾರ್ಯಗಳು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ, ಆತನ ವಾಕ್ಯವನ್ನು ಕೈಗೊಂಡು ನಡೆಯುವಾಗ, ಆ ವಾಕ್ಯವನ್ನು ನಾವು ನಂಬುವಾಗ ದೇವರು ಕಾರ್ಯ ಮಾಡುವವನಾಗಿರ್ತಾನೆ. ಎಷ್ಟು ಜನ ನಂಬ್ತೀರಾ? ನೀವು ಪರಿಸ್ಥಿತಿಗಳಿರುವಾಗ, ಸೋಲುಗಳಿರುವಾಗ, ಅವಸ್ಥೆಗಳಿರುವಾಗ, ಯಾರು ನಿಮಗೆ ಉಪದೇಶ ಮಾಡ್ಲಿಕ್ಕೆ ಇಲ್ಲದಿರುವಾಗ, ವಾಗ್ದಾನ ಹೇಳಲಿಕ್ಕೆ ಇಲ್ಲದಿರುವಾಗ, ಪ್ರಾಪಸಿ ಹೇಳದಿರುವಾಗ ನೀವು ಬೇಸರ ಮಾಡಬೇಡ್ರಿ. ದೇವರ ವಾಕ್ಯದ ಮೇಲೆ ನೀವು ನಂಬಿ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ನಾನು ಇಂದಿನಲ್ಲಿ ಕತ್ತಲೆ ಆಗಿದ್ದೆ, ಈಗ ಕ್ರಿಸ್ತನಲ್ಲಿ ಬೆಳಕಾಗಿದ್ದೇನೆ, ಅಬ್ರಾಮನಿಗೆ ಉಂಟಾದ ಆಶೀರ್ವಾದಕ್ಕೆ ನಾನು ಬಾಧ್ಯಸ್ಥನು ಎಂಬುದಾಗಿ ನೀನು ಹೇಳುವಾಗ ಆ ವಾಕ್ಯವು ನಿನ್ನ ಜೀವಿತದಲ್ಲಿ ಕೆಲಸ ಮಾಡುವಂತದ್ದಾಗಿದೆ. ಹಲ್ಲೇಲೂಯಾ. ಬೇರೆ ಯಾವ ವ್ಯಕ್ತಿಗಳ ಉಪದೇಶ ವಾಕ್ಯಗಳಲ್ಲ. ಮೊದಲನೇದಾಗಿ ನೀನು ನಂಬುವಂತ ದೇವರ ವಾಕ್ಯವು ನಿನ್ನನ್ನು ಗುಣಪಡಿಸ್ತದೆ, ಬಲಪಡಿಸ್ತದೆ, ಶಕ್ತಿಗಳಿಸ್ತದೆ, ನಿಮ್ಮನ್ನು ನಡೆಸ್ತದೆ. ಎಷ್ಟು ಜನ ನಂಬ್ತೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ. ಹಾಗಾದ್ರೆ ಮೊದಲು ದೇವರ ಕಾರ್ಯ ನೋಡಿ. ಈ ಗೌರ್ಮೆಂಟ್ ಬಸ್ಸಲ್ಲಿ ನೀವು ಹೋಗುವಾಗ ಅಲ್ಲಿ ಒಂದು ಎದುರಲ್ಲಿ ಒಂದು ಬಾಕ್ಸ್ ಇಟ್ಟಿದ್ದಾರೆ, ನೋಡಿದ್ದೀರಾ? ಈಗ ಹೊಸ ಬಸ್ಸಲ್ಲಿ ಕಾಣ್ಲಿಕ್ಕಿಲ್ಲ, ಆದ್ರೂ ಕೂಡ ಇರ್ತದೆ. ಏನ ಬರ್ದಿರ್ತದೆ ಆ ಬಾಕ್ಸ್ ಅಲ್ಲಿ ಗೊತ್ತಾ? ಏನಂದ್ರೆ ಹಾಗೆ ಅಂದ್ರೆ ಫಸ್ಟ್ ಹ್ಯಾಂಡ್. ಪ್ರೈಸ್ ಗಾಡ್. FA ಬರ್ದಿರ್ತಾರೆ, AID ಅಂತಲೇ ಬರ್ತದೆ, ಏನೋ ಒಂದೆಲ್ಲ ಬರ್ದಿರ್ತಾರೆ, ಹೌದಲ್ವಾ? ಏನು ಹಂಗೆ ಅಂದ್ರೆ ನಿಶಾಂತ್, ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿದ್ದೀರಾ? ಫ್ರೀ ಬಸ್ಸಲ್ಲಿ ಹೋಗಿದ್ಯಾ? ಇಲ್ಲ ಅಲ್ವಾ? ಫಸ್ಟ್ ಆ ಬಸ್ಸಲ್ಲಿ ಹೋಗುವಾಗ ಅಲ್ಲಿ ಬಾಕ್ಸ್ ನೋಡಿದ್ಯಾ? ನೀವು ಯಾರು ನೋಡಿಲ್ವಾ? ಆ ಬಾಕ್ಸಲ್ಲಿ ಹತ್ತಿ ಏನೋ ಒಂದು ಟಾನಿಕ್ ಇಟ್ಟಿರ್ತಾರೆ. ಅದು ಯಾರು ಕುಡಿತಾರೆ ಇಲ್ವೋ ಗೊತ್ತಿಲ್ಲ, ಎಕ್ಸ್ಪೈರಿ ಆಗಿ ಕುಡಿದ್ರೆ ನಾವು ಮೇಲಕ್ಕೆ ಹೋಗ್ತೀವಿ, ಹೌದಲ್ವಾ? ದೇರಿಸ್ತೋದ್ರೆ. ಅದಕ್ಕೆ ಯಾರು ಕುಡಿಲಿಕ್ಕೆ ಹೋಗ್ಬೇಡಿ. ಅಲ್ಲಿ ಪಾಪ ಅಷ್ಟು ಹೇಳಿದ್ದಾರೆ, ನೋಡು ಒಂದು ಟೇಸ್ಟ್, ನೋಡು ಒಂದು ಮುಚ್ಚಳ ಅಂತ ಹೇಳಿ. ಹೆಚ್ಚು ಕಡಿಮೆ ಏನಾದ್ರು ಆದ್ರೆ ಮೊದಲು ಎಲ್ಲ ಪ್ರಾರಂಭದಲ್ಲಿ ಆಗ ಕಾಲದ ಮಾಡಿದ್ದು, ಈಗ ಅದನ್ನು ಯಾರು ನೋಡುದಿಲ್ಲ. ಆದ್ರೂ ಕೂಡ ಇದ್ದಿರ್ತಾರೆ ಪ್ರಥಮ ಚಿಕಿತ್ಸೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ? ಪ್ರಥಮ ಚಿಕಿತ್ಸೆ. ಪ್ರೈಸ್ ಗಾಡ್. ಆಪರೇಷನ್ ಎಲ್ಲ ಇಟ್ಟಿದ್ದಾರೆ ಅದರಲ್ಲಿ? ಇಲ್ಲ, ಅದು ಪ್ರಥಮ ಚಿಕಿತ್ಸೆ ಅಲ್ಲ. ಅದು ಸೀರಿಯಸ್ ಆಗಿರುವಂತ ವ್ಯಕ್ತಿಗೆ ಚಿಕಿತ್ಸೆ. ಅದು ಎಲ್ಲಿ ಮಾಡ್ತಾರೆ? ಆಸ್ಪತ್ರೆಯಲ್ಲಿ ಮಾಡ್ತಾರೆ. ಅಲ್ಲಿ ಅಪಘಾತ ಚಿಕಿತ್ಸೆ, ತುರ್ತು ಚಿಕಿತ್ಸೆ, ಅದು 108ಗೆ ಕಾಲ್ ಮಾಡಬೇಕು. ಆದ್ರೆ ಇಲ್ಲಿ ಕಾಲ್ ಮಾಡ್ಲಿಕ್ಕಿಲ್ಲ. ಗಾಯ ಆದ್ರೆ ಏನಾದ್ರು ಸ್ವಲ್ಪ ಆಕ್ಸಿಡೆಂಟ್, ಗ್ಲಾಸ್ ಎಲ್ಲ ತಾಗಿದ್ರೆ ಅವರು ಬಂದು ಟಿಂಚರ್, ಸ್ವಲ್ಪ ಹತ್ತಿ ಅಲ್ವಾ, ಸಿಸ್ಟರ್ ನಿಮಗೆ ಹಾಕಿದಾರಾ? ಇಲ್ವಾ? ಬ್ಯಾಂಡೇಜ್ ಅದೆಲ್ಲ ಹಾಕಿ ರಕ್ತವನ್ನೆಲ್ಲ ಕಲೆಯನ್ನು ತೊಳೆದು ಅಲ್ವಮ್ಮ ಅದೆಲ್ಲ ಶುದ್ಧ ಮಾಡಿ ಏನ್ ಮಾಡ್ತಾರೆ? ಒಂದು ಹಾಕ್ತಾರೆ, ಬ್ಯಾಂಡೇಜ್ ಫುಲ್ ಹಾಕ್ತಾರೆ, ಸಿಮೆಂಟ್ ಎಲ್ಲ ಹಾಕಿ, ಚಿಕ್ಕದು ಪ್ರೈಸ್ಗಳು ಗಾಯ ಅದಕ್ಕೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಸಿಕ್ಕುವಂತ ಕೆಲವು ಅನುಭವಗಳು ದೇವರ ವಾಕ್ಯದಲ್ಲಿ, ದೇವರ ಚಿತ್ತದ ಪ್ರಕಾರ ನಾವು ಜೀವಿಸದೆ ಹೋಗುವಾಗ ನಮಗೆ ಸಿಕ್ಕುವಂತದೆಲ್ಲ ಪ್ರಥಮ ಚಿಕಿತ್ಸೆ ಮಾತ್ರ. ಪ್ರೈಸ್ ಗಾಡ್. ದೇವರ ವಾಕ್ಯದಲ್ಲಿ ಜೀವಿಸುವಾಗ, ದೇವರ ವಾಕ್ಯದಲ್ಲಿ ನಾವು ನಡೆಯುವಾಗ, ದೇವರ ವಾಕ್ಯವನ್ನು ನಾವು ನಂಬುವಾಗ, ದೇವರ ವಾಕ್ಯವನ್ನು ನಾವು ಕೈಗೊಂಡು ನಡೆಯುವಾಗ ಬೈಬಲ್ ಹೇಳ್ತದೆ, ಅಬ್ರಾಮನಿಗುಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ದೊರಕಿತು. ಏನೆಲ್ಲ ಇದೆ ಎಲ್ಲವೂ ಕೂಡ ಏನಾಯ್ತಂತೆ? ಸ್ಯಾಂಕ್ಷನ್. ಯಾರು ಲೂಟ್ಲಿಕ್ಕೆ ಮಧ್ಯದಲ್ಲಿ ಇಲ್ಲ. 50,000 ಕೊಟ್ಟರೆ 2 ಲಕ್ಷ ಕೊಡ್ತೀವಿ ಅಂತ ಹೇಳಿಕ್ಕೆ ಯಾರಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ. ಬಂದಿರೋದು 5 ಲಕ್ಷ ಬಂದಿರ್ತದೆ ಅಂತ ತಿಳ್ಕೊಳ್ಳಿ ಗೌರ್ಮೆಂಟ್ ಅಲ್ಲಿ. ಅವ್ರು ಹೇಳ್ತಾರೆ 50,000 ರೂಪಾಯಿ ಮೆಲ್ಲ ಒಂದು ಕೊಟ್ಟು ಬಿಡಿ, ಬೇಗ ನಿಮಗೆ ಪಾಸ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ ಇಲ್ವಾ? ಅಲ್ವಾ? ಸೀತಕ್ಕ ಹೇಳುದಿಲ್ವಾ? ನಿಮಗೆ ಯಾರು ಹೇಳಿದಾರೆ? ಹಾಗೆ ಹೇಳ್ತಾರೆ ಕೆಲವು ಸರಿ, ಹೌದಲ್ವಾ? ಆಗ ನಾವು 50,000 ಎಲ್ಲಾರು ರೆಡಿ ಮಾಡ್ತೀವಿ. ಹಿಂಗೆ ಅರ್ಧ ಇಟ್ಟು
ಅರ್ಧ ಮಾಡುವಾಗಿಲ್ಲ. ಬೈಬಲ್ ಇರ್ತದೆ, ಅಬ್ರಾಮನಲ್ಲಿ ಉಂಟಾದ ಆಶೀರ್ವಾದ ಏನಾಗಿ ಪೂರ್ತಿ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿತು. ಹಾಗಾದ್ರೆ ನಾವು ಈ ವಾರದಲ್ಲಿ ನಂಬಬೇಕು, ನಮ್ಮ ಜೀವಿತದಲ್ಲಿ ನಂಬಬೇಕು, ನಾವು ಮೊದಲು ಅನ್ಯ ಜನಗಳಾಗಿದ್ದೆವು, ಕ್ರಿಸ್ತನಿಂದ ಇವತ್ತು ನಾವು ಬೆಳಕಾಗಿದ್ದೇವೆ. ಹಾಗಾದ್ರೆ ನಮಗೆ ಖಾಲಿ ಮಾಡಿದ ವಾಗ್ದಾನ ಅಲ್ಲ, ಕ್ರಿಸ್ತ ಯೇಸುವಿನಲ್ಲಿ ಏನೆಲ್ಲ ವಾಗ್ದಾನ ಇದೆಯೋ, ಬೈಬಲಲ್ಲಿ ಏನೆಲ್ಲ ಆಶೀರ್ವಾದ ಇದೆಯೋ ಅದೆಲ್ಲವನ್ನು ನಾವು ಹೊಂದಲಿಕ್ಕೆ ನಮ್ಮನ್ನು ದೇವರು ಕರೆದಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಕೇವಲ ಒಂದು ವಾಗ್ದಾನ ಅಲ್ಲ, ಒಂದು ಯೋಜನೆ ಅಲ್ಲ, ಯಾರು ಹೇಳಿದ್ದು ಮಾತ್ರವಲ್ಲ, ಎಲ್ಲ ಆಶೀರ್ವಾದ ವಾಗ್ದಾನಗಳಿಗೆ ನಾವು ನಮ್ಮ ಸಂತತಿಯವರು ಬಾಧ್ಯಸ್ಥರು. ಯಾಕಂದ್ರೆ ಹೆಡ್ಡಿಂಗ್ ಏನ್ ಹೇಳ್ತದೆ, ಯಹೂದ್ಯರಿಗೆ ಉಂಟಾದ ಎಲ್ಲಾ ವಾಗ್ದಾನಗಳಲ್ಲಿ ಅನ್ಯ ಜನಗಳು ಕ್ರಿಸ್ತನ ಮುಖಾಂತರ ಸಮಭಾಗಿಗಳಾಗಿದ್ದಾರೆ. ಏನಂತ ಸಮಭಾಗಿ ಅಂದ್ರೆ ಏನು? ಈಗ ನಿಶಾಂತ್ ವಿಶಾಲ್ಗೆ ಅನ್ನ ಬಡಿಸ್ತಾರೆ ಅಂತೇಳಿ ಎಣಿಸಿ ಇವರ ಮನೆಯಲ್ಲಿ, ಅವರಿಗೇನೆ ಹೇಳಿದ್ರು ಬೇಡ. ಈಗ ದೀಕ್ಷಾ ರಿಷಿಕನಿಗೆ ಅನ್ನ ಬಡಿಸಿದರೆ ಅವರು ಕಾವೇಶ್ವರ್ ಮನೆಯಲ್ಲಿ. ಈಗ ಬೇರೆಯವರು ಹೋದ್ರೆ ಅಲ್ಲಿ ನಾವು ಕ್ರಿಸ್ತನವರಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ನಾವು ಕೊಡ್ಬಹುದು. ಆದ್ರೆ ಒಂದು ವೇಳೆ ಯಾರೋ ಬರಿರ್ತಾರೆ, ಆ ಮನೆಯಲ್ಲಿ ಅವನಿಗೆ ಸಿಕ್ಕುವಂತ ಅವಳಿಗೆ ಸಿಕ್ಕುವಂತ ಎಲ್ಲಾ ಕಾರ್ಯದಲ್ಲಿ ಸಮಪಾಲು ಕೊಡ್ತಾರ? ನಾನು ಹೇಳಿದ ಅರ್ಥ ಆಯ್ತಾ? ಊಟದಲ್ಲಿ ಕೊಡ್ಬಹುದು, ಅವನಿಗೆ ಒಂದು ಮೀನು ಹಾಕಿರಿ ಇವನಿಗೆ ಒಂದು ಮೀನು ಹಾಕ್ಬಹುದು, ಅಥವಾ ಇನ್ನೊಬ್ಬರ ಮಕ್ಕಳಿಗೆ ಒಂದೇ ಮೀನು ಹಾಕ್ಬಹುದು. ಆದ್ರೆ ಸರಿಯಾಗಿ ನಾವು ನೋಡಿ ಎಲ್ಲಾ ತಾಯಂದ್ರು ಅವರು ನೋಡಿದಾಗ ಇವರನ್ನು ನೋಡ್ಲಿಕ್ಕೆ ಸಾಧ್ಯನಾ? ನೋಡ್ಲಿಕ್ಕೆ ಸಾಧ್ಯನಾ? ದೂರುಗಳನ್ನ ರೆಡಿ ಮಾಡ್ತಾರೆ. ಫಸ್ಟ್ ಏನ್ ಗೊತ್ತಾ, ಅವರ ಮಕ್ಕಳದಲ್ಲ, ಬೇರೆಯವರ ಮಕ್ಕಳ ದೂರು ರೆಡಿ. ಅವ್ರು ಹಿಂಗ್ ಮಾಡಿದ್ರು, ಇವ್ರು ಕಸ ಹಾಕಿದ್ರು, ಇವ್ರು ಉಗ್ದ್ರು, ಅವ್ರು ಎಲೆಡಿಕೆ ತಿಂದ್ರು, ಇದೇ ಹೇಳ್ತಾರೆ. ಪ್ರೈಸ್ ಗಾಡ್. ಮಕ್ಕಳು ತಪ್ಪು ಮಾಡಿರ್ತಾರೆ, ಅವರ ಮಕ್ಕಳು, ಅದು ಹೇಳೋದಿಲ್ಲ. ಹೇಳ್ತಾರಾ? ಯಾಕಂದ್ರೆ ಅವರ ಲೆಕ್ಕದಲ್ಲಿ ಸಮಭಾಗಿಗಳಲ್ಲ. ಹಾಗಾದ್ರೆ ಸಮಭಾಗಿಗಳ ಅಲ್ಲ. ಆದ್ರೆ ದೇವರ ವಾಕ್ಯ ಹೇಗೆ ಹೇಳ್ತದೆ ಗೊತ್ತಾ? ನಾವು ಯಾವಾಗ ಯೇಸು ಕ್ರಿಸ್ತನ ಅಂಗೀಕರಿಸಿ ಸ್ವಂತ ರಕ್ಷಕನಾಗಿ ನಡೀತೇವೆ, ಅದು ವಾಕ್ಯವನ್ನು ಕೈಗೊಂಡು ನಡೀತೇವೆ, ಆಗ ನಾವೆಲ್ಲರೂ ಸಮಭಾಗಿಗಳು. ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿತು. ಇದನ್ನು ನೀನು ವಾಕ್ಯವನ್ನು ಪರಿಸ್ಥಿತಿಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ನಿನ್ನ ಜೀವಿತದಲ್ಲಿ ನೀನು ಯಾವಾಗ ಅರಿಕೆ ಮಾಡ್ತೀಯೋ, ನೀನು ನಂಬ್ತೀಯೋ, ಅದು ಖಂಡಿತವಾಗಿ ಹಾಗೆಯೇ ಆಗುತ್ತದೆ. ಹೇಳ್ರಿ, ಅದು ಹಾಗೆಯೇ ಆಗುತ್ತದೆ. ಅದು ಆಮೇನ್. ಹೇಳ್ರಿ, ಅದು ಆಮೇನ್. ಪ್ರೈಸ್ ಗಾಡ್. ಯಾಕೆ ಆಮೇನ್? ಬೈಬಲ್ ಅದು ಹೇಳ್ತದೆ. ಪ್ರೈಸ್ ಗಾಡ್. ಅದಕ್ಕೆ ವಾಕ್ಯ ಹೇಳಿದ್ರೆ, ನೀವು ನೋಡಿ ನಂಬುವವರಲ್ಲ, ನಂಬಿ ನಡೆಯುವವರು. ನಾವು ಅಬ್ರಾಹ್ಮನನ್ನು ನೋಡ್ಲಿಲ್ಲ, ಅವ್ರ ಹೆಂಡತಿಯನ್ನು ನೋಡ್ಲಿಲ್ಲ, ಅವ್ರ ಮಕ್ಕಳನ್ನು ನೋಡಿಲ್ಲ, ಅವ್ರ ಮೊಮ್ಮಕ್ಕಳನ್ನು ನೋಡಿಲ್ಲ. ನೋಡಿದ್ರೆ ಯಾರಾದ್ರೂ ಇಲ್ಲಿ ಯಾರಾದ್ರೂ ಇದ್ದಾರಾ? ಯಾರು ಇಲ್ಲ. ಆದ್ರೆ ನಾವು ನೋಡ್ಲಿಲ್ಲ, ನಾವು ನಂಬಿದ್ದೇವೆ. ಏನ್ ನಂಬಿದ್ದೇವೆ ಅಂದ್ರೆ, ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ. ಸಿಸ್ಟರ್ ಲತಾ ಸಿಸ್ಟರ್, ಏನವರ ಹೆಸರು? ಅಮ್ಮ ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ನಮಗೆ ದೊರಕಿತು ಎಂಬುದಾಗಿ ನಾವು ನಂಬುವಾಗ ಅದು ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವಿತದಲ್ಲಿ ನೆರವೇರುವಾಗ ದೇವರ ಕ್ರಿಯೆ ನಮ್ಮಲ್ಲಿ ಪ್ರಕಟವಾಗ್ತದೆ. ಅದಕ್ಕೆ ವಾಕ್ಯ ಹೇಳುದು, ನಮ್ಮಲ್ಲಿ ಕಾರ್ಯ ಸಾಧಿಸುವ ಶಕ್ತಿಯ ಪ್ರಕಾರ. ಅಲ್ಲಿಗೆ ಬರ್ತೇನೆ, ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ. ಹೇಳ್ರಿ, ಎಲ್ಲರೂ ಕೈ ತೋರಿಸಿ ಹೇಳ್ರಿ, ಅತ್ಯಧಿಕವಾದ. ಪ್ರೈಸ್ ಗಾಡ್. ಅತ್ಯಧಿಕವಾದ, ಅತ್ಯಧಿಕವಾದ. ಸರಿನಾ? ಅತ್ಯಧಿಕವಾದ. ನಿದ್ರೆ ಮಾಡಿದ್ರೆ ಹಂಗೇನೆ ಹೇಳ್ತೀವಿ. ಪ್ರೈಸ್ ಗಾಡ್. ಎಚ್ಚರವಾಗಿದ್ರೆ ಹೇಗೆ? ಅತ್ಯಧಿಕವಾದ ಕಾರ್ಯಗಳನ್ನು ಮಾಡ್ಲಿಕ್ಕೆ ಶಕ್ತಿ. ಆಮೇಲೆ ನೋಡಿ, ನಾವು ನಂಬಿಕೆಯಿಂದ ಕೈ ಚಾಚುವಾಗ, ನಂಬಿಕೆಯಿಂದ ಎದ್ದು ನಿಲ್ಲುವಾಗ, ನಂಬಿಕೆಯಿಂದ ಮಾತ್ರ ಇಮ್ಮಿಡಿಯೇಟ್ಲಿ ಆ ಕಾರ್ಯಗಳು ನಮ್ಮ ಒಳಗೆ ಬರ್ತದೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಈಗ ಯಾರು ನೀವು ಬಾಧ್ಯರು? ಕ್ರಿಸ್ತ ಯೇಸುವಿನ ಮೂಲಕ ಯಾವುದಕ್ಕೆ ಬಾಧ್ಯರು? ಅಬ್ರಾಹ್ಮನಿಗೆ, ಯಹೂದ್ಯರಿಗೆ ಉಂಟಾದ, ಇಸ್ರಾಯೇಲಿಗೆ ಸಿಕ್ಕಿದಂತೆ ಎಲ್ಲ ಆಶೀರ್ವಾದ, ವಾಗ್ದಾನ, ಯೋಜನೆಗಳಲ್ಲಿ ಏನಂತೆ ಬಾಧ್ಯರಾಗಿದ್ದೇವೆ. ಆಮೇನ್. ಈಗ ಬಾಧ್ಯಸ್ಥರು ಯಾರು? ನಾವೇ. ಬಾಧ್ಯಸ್ಥರು ಯಾರ್ರೀ? ಒಂದು ಜಾಗ ನಿಮ್ಮ ಹೆಸರಿಗೆ ಇದ್ರೆ ಬಾಧ್ಯಸ್ಥರು ಯಾರು? ಈಗ ಸತ್ಯವೇದಲ್ಲಿರುವಂತ ಎಲ್ಲ ವಾಗ್ದಾನಗಳಿಗೆ ಬಾಧ್ಯಸ್ಥರು ಯಾರು? ಯಾಕೆ? ನಾವು ಅದರಲ್ಲಿ ಇದ್ದೇವೆ. ನಾವು ಅದಕ್ಕೆ ಅಲ್ಲಿ ಅನ್ಯಾಯಿಗಳು. ಹೇಗೆ ಅನ್ಯಾಯಿಗಳು? ಅಬ್ರಾಹ್ಮನಿಗೆ ಸಿಕ್ಕಿದಂತ ವಾಗ್ದಾನಗಳಿಗೆ ಕ್ರಿಸ್ತ ಯೇಸು ನಮಗೆ ದೊರಕಿಸಿ ಅದೆಲ್ಲವನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಾವು ಬಾಧ್ಯಸ್ಥರು. ಈ ವಾಕ್ಯದ ಮೂಲಕವಾಗಿ ಕರ್ತನು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಆಲ್. ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಕೂಡ ದೇವರಿಗೆ ಸ್ತೋತ್ರ ಮಾಡುವ. ಇವತ್ತು ಕೇಳಿದಂತ ವಾಕ್ಯದ ಅರ್ಥ, ಯೋಜನೆಗಳು, ವಾಗ್ದಾನಗಳು, ನಾವು ಏನಾಗಿದ್ದೆವು? ನಾವು ಬೆಳಕಾಗಿರ್ಲಿಲ್ಲ, ನಾವು ಕತ್ತಲೆ ಆಗಿದ್ದೆವು. ಈ ಕ್ರಿಸ್ತನಲ್ಲಿ ನಾವು ಬೆಳಕಾಗಿದ್ದೇವೆ. ಕ್ರಿಸ್ತನ ವಾಕ್ಯ ನಮ್ಮ ಜೀವಿತದಲ್ಲಿ ಬೇರೆ ಬೇರೆ ವಿಧವಾಗಿ ಮಾತನಾಡಿರಬಹುದು. ಹಾಗಾದ್ರೆ ನಾವು ಈ ವಾಗ್ದಾನಗಳನ್ನು ನಂಬುವಾಗ, ಈ ವಾಗ್ದಾನಗಳ ಮೇಲೆ ವಿಶ್ವಾಸ ಇಡುವಾಗ, ಆ ವಾಗ್ದಾನಗಳು ನಮ್ಮ ಜೀವಿತವನ್ನು ನಡೆಸ್ತದೆ, ಬಲಪಡಿಸ್ತದೆ, ಉನ್ನತಿಗೆ ಕಾರ್ಯ ಮಾಡ್ಕೊಂಡು ಬರ್ತದೆ. ಹಾಗಾದ್ರೆ ನಾವು ಕತ್ತಲೆ ಆಗಿರುವಂತ ನಾವು, ನಮ್ಮ ಜೀವಿತದಲ್ಲಿ ಬೆಳಕು ಬರಲಿಕ್ಕೆ ನಾವು ಕ್ರಿಸ್ತನಲ್ಲಿರುವಂತ ವಾಗ್ದಾನವನ್ನು, ಆ ನಿರೀಕ್ಷೆಯನ್ನು ನಾವು ಹೊಂದುವವರಾಗಿದ್ದೇವೆ. ಆಮೇನ್. ಆ ನಿರೀಕ್ಷೆಗಾಗಿ ಎಲ್ಲರೂ ಕೂಡ ಸ್ತೋತ್ರ ಮಾಡುವ. ಬಾಯಿಗಳನ್ನು ತೆರೆದು ಪ್ರತಿಯೊಬ್ಬರು ಕೂಡ ನಾವು ಸ್ತೋತ್ರ ಮಾಡುವ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಆ ವಾಗ್ದಾನ, ಯೋಜನೆ, ನಿರೀಕ್ಷೆಗೆ ನಿಮಗೆ ಸ್ತೋತ್ರ ಮಾಡುವವರಾಗಿದ್ದೇವಪ್ಪ.
ನೀನು ಒಳ್ಳೆಯವನೇ ಆಗಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ ಎಂಬುದಾಗಿ ಹೇಳಿದ್ಯಾ. ಇವತ್ತು ಕೇಳಿದ ವಾಕ್ಯ ದೆಸೆಯಿಂದ ನಮ್ಮನ್ನು ಶುದ್ಧಿ ಮಾಡಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಶುದ್ಧಿ ಮಾಡಿದಕ್ಕಾಗಿ ಸ್ತೋತ್ರ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್.